ಚಂದನ ನಂದಿನಿಗೆ ಫೋನ್ ಮಾಡಿ ತಾನು ತಾಯಿಯಾಗುತ್ತಿದ್ದೇನೆ ಎಂದು ಫಸ್ಟ್ ಅವಳಿಗೆ ಹೇಳಿದಾಗ ನಂದಿನಿಗೆ ಖುಷಿ ಮತ್ತು ಆಶ್ಚರ್ಯ ಎರಡೂ ಆಯಿತು. ಎಲ್ಲರಿಗಿಂತ ಮೊದಲು ನನಗೆ ಹೇಳುತ್ತಿದ್ದಾಳೆ ಎಂದು, ನನ್ನನ್ನು ಅವಳು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾಳೆ ಎಂದು ಮನೆಯವರಿಗೆಲ್ಲ ವಿಷಯ ತಿಳಿಸಿದ ನಂದಿನಿ ಎಲ್ಲರೂ ಖುಷಿಪಟ್ಟರು. ಚಂದನ ನಂದಿನಿಯನ್ನು ಹಚ್ಚಿಕೊಂಡಿರುವುದನ್ನು ಕಂಡು ಮಮತಾ, ನಂದಿನಿ ಅಮ್ಮನ ಬಿಟ್ಟು ಮೊದಲು ನಿನಗೆ ಚಂದನ ಕಾಲ್ ಮಾಡಿದ್ದಾಳೆ ಅಂದರೆ ನಿನಗೆ ಅವಳು ಯಾವ ಸ್ಥಾನ ಕೊಟ್ಟಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ನಂದನ್ ಇದನ್ನು ಕೇಳಿ ಅಮ್ಮ ಹಾಗೆ ಒಂದು ಕಡೆ ಸ್ವಲ್ಪ ಜಲಸಾದರೂ ಅತ್ತೆ ಹಾಗೆ ನನ್ನನ್ನೇ ಮರೆಸುವಷ್ಟು ಪ್ರೀತಿನ ನಿನ್ನ ಹೆಂಡತಿ ಕೊಟ್ಟಿದ್ದಾಳೆ ಅಂತ ಸಂತೋಷ ಆಗ್ತಾ ಇದೆ. ನಿಜವಾಗಲೂ ಸೊಸೆ ಅಂದರೆ ಹೀಗಿರಬೇಕು ಎಂದು ಹೇಳಿದರು. 6 ತಿಂಗಳು ಕಳೆದವು. ಒಂದು ಸಂಜೆ ನಂದನ್ ಬೇಗನೆ ಮನೆಗೆ ಬಂದು, ನಂದು ನೀನು ಹೊರಗಡೆ ಕರೆದುಕೊಂಡು ಹೋದ. ಅವರಿಬ್ಬರು ಹೋದ ಮೇಲಿತ್ತ ಸ್ವಾತಿ ನಂದನ್ ಮನೆಗೆ ಬಂದಳು. ಸ್ವಾತಿ ಮನೆಯೊಳಗೆ ಬರುತ್ತಲೇ ಅಲ್ಲೇ ಸೋಫಾದ ಮೇಲೆ ಕುಳಿತಿದ್ದ ನಂದನ್ ತಂದೆ, ಏನಮ್ಮ ಸ್ವಾತಿ ಹೇಗಿದ್ದೀಯಾ, ಬಹಳ ಅಪರೂಪ ಆಗಿಬಿಟ್ಟಿದ್ದೀಯಲ್ಲಮ್ಮ ಅಂತ ಕೇಳಿದರು. ಏನಿಲ್ಲ ಅಂಕಲ್, ಕೆಲಸ ತುಂಬ ಇತ್ತು, ಅದಕ್ಕೆ ಬರೋಕ್ಕಾಗಿಲ್ಲ. ಇವಾಗ ಸ್ವಲ್ಪ ಬಿಡುವಾಗಿದ್ದೀನಿ, ಅದಕ್ಕೆ. ನಂದಿನಿ ಮತ್ತು ನಯನ ನೋಡಿ ಅವರ ಜೊತೆಯಲ್ಲಿ 1-2 ದಿನ ಇದ್ದು ಹೋಗೋಣ ಅಂತ ಬಂದೆ ಅಂಕಲ್ ಎಂದಳು ಸ್ವಾತಿ. ಏನಿದು ನಂದಿನಿ ನಂದನ್ನಿಂದ ದೂರ ಮಾಡಬೇಕು ಎಂದು ಯೋಚಿಸುತ್ತಿದ್ದ ಸ್ವಾತಿ, ಅವರಿಬ್ಬರಿಗೂ ಮದುವೆಯಾದ ಮೇಲೆ ಬದಲಾದಳೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುವುದು ಸಹಜ. ಇಲ್ಲ, ಅವಳು ಬಂದಿರೋದು ಕೂಡ ಕೆಟ್ಟ ಉದ್ದೇಶದಿಂದ. ಸ್ವಾತಿಯನ್ನು ಕಂಡ ನಯನಾಗೆ ಬಹಳ ಸಂತೋಷವಾಯಿತು. ಅವಳನ್ನು ಕರೆದುಕೊಂಡು ಹೋಗಿ ತಿನ್ನಲು ತಿಂಡಿ ಕೊಟ್ಟು ವಿಚಾರಿಸಿದಳು. ರಾತ್ರಿ ಹತ್ತಿರ ಹೊತ್ತಿಗೆ ಮನೆಗೆ ಬಂದ ನಂದಿನಿ ನಂದನ್ ಸಂತೋಷವನ್ನು ಸ್ವಾತಿ ನೋಡಿದಳು. ನಗು ಬರದಿದ್ದರೂ ಕಪಟ ನಗು ಬೀರಿದಳು. ಆದರೆ ನಂದಿನಿ ಮಾತ್ರ ಅವಳನ್ನು ಕಂಡು ನಿಜಕ್ಕೂ ಸಂತೋಷಪಟ್ಟಳು. ಬಂದವಳೆ ಸ್ವಾತಿ, ಅಪ್ಪಿ ಏನೇ ಇದು, ಇಷ್ಟು ದಿನ ಆದ ಮೇಲೆ ಬರಬೇಕು ಅನಿಸ್ತಾ ಎನ್ನುತ್ತಾ ಹುಸಿಮುನಿಸನ್ನು ತೋರಿದಳು. ಹಾಗಲ್ಲ ಕಣೆ, ತುಂಬ ಹೊರಕಿತ್ತು ಅಂದಳು ಸ್ವಾತಿ. ಸ್ವಾತಿಯ ಜೊತೆಗೆ ಮಾತನಾಡಿ ಮಲಗಲು ಹೊರಟ ನಂದಿನಿಯ ಕಣ್ಣಿಗೆ ಬಿದ್ದಿದ್ದು ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡುತ್ತಿರುವ ನಂದನ್. ನಂದಿನಿ ನಂದನ್ನ ಬಳಿ ಬಂದು ಅವನ ತಲೆ ನೆವರಿಸಿ, ರೀ ಬನ್ನಿ ನಿದ್ದೆ ಮಾಡಿ, ಬಿಟ್ಟರೆ ಬೆಳಗ್ಗೆವರೆಗೂ ಕೆಲಸ ಮಾಡ್ತಾ ಇರ್ತೀರಾ, ನಾಳೆ ಬೇಗ ಹೊರಡಬೇಕಲ್ಲ, ಸೊ ಮಲಗಿ ಬನ್ನಿ ಎಂದು ಹೇಳಿದಳು ನಂದಿನಿ. ನಾಳೆ ಎಲ್ಲಿಗೆ ಹೋಗಬೇಕು ನಂದಿನಿ ಎಂದು ಕೇಳಿದ ನಂದನ್ಗೆ, ನಂದಿನಿ ಅದು ಸರಿ, ನಿಮಗೆ ಕೆಲಸ ಕಂಪನಿ ಇದು ಬಿಟ್ಟರೆ ಸಾಕು, ಮನೆ ವಿಷಯ ಏನೂ ಬೇಡ ಅಲ್ವಾ, ನಾಳೆ ಚಂದನಾಳ ಗಂಡನ ಮನೆಯಲ್ಲಿ ಅವಳಿಗೆ ಸೀಮಂತ ಇರೋದು ಮರೆತು ಹೋಯಿತಾ ಎಂದು ಕೇಳಿದಳು. ಹೋ ಹೌದಲ್ವಾ, ಮರೆತು ಬಿಟ್ಟೆ ನೋಡು, ನಾಳೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಂದಿನಿ, ಅದಕ್ಕೆ ಪ್ರೆಸೆಂಟೇಷನ್ ರೆಡಿ ಮಾಡುತ್ತಾ ಇದ್ದೀನಿ ಅಂದ. ನಂದನ್, ನೋಡಿ ನೀವು ಚಂದನಾಗೆ ಅಣ್ಣ ಅನ್ನೋದು ನೆನಪಿನಲ್ಲಿ ಇದೆಯಾ ಇಲ್ವಾ, ಅದು ಮರೆತು ಹೋಗಿದ್ಯಾ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಬರಬೇಕು, ಬರ್ತಾ ಇದ್ದೀರಾ ಅಷ್ಟೇ ಎಂದಳು ನಂದಿನಿ ಮಾತಿಗೆ ನಂದನ್, ಇಲ್ಲ ಅನ್ನುವುದುಂಟೆ, ನೀನು ಹೇಳಿದ ಮೇಲೆ ಹಾಗಲ್ಲ ಅನ್ನೋಕೆ ಆಗುತ್ತೆ ಮೇಡಮ್, ಸರಿ ಬರ್ತೀನಿ ಅಂದ. ಮರುದಿನ ಬೆಳಗ್ಗೆ ಬೇಗನೆ ಎಲ್ಲರೂ ಚಂದನಾಳ ಮನೆಗೆ ಹೊರಟರು. ಏನೋ ನಂದ ಬರಲ್ಲ ಅಂದೆ, ನೆನ್ನೆ ನಾನು ವಿಷಯ ಹೇಳಿದಾಗ ಏನು ನಂದಿನಿ ಮೇಡಮ್ ಆರ್ಡರ್ ಮಾಡಿದ್ರಾ ಎಂದು ನಗುತ್ತಾ ಕೇಳಿದ ನವೀನ್. ಇಲ್ಲ ಅಂದರೆ ಇವರೆಲ್ಲಿ ಬರ್ತಾರೆ ಬಾವ ಎಂದು ಹೇಳಿದಳು ನಂದಿನಿ. ಭಾವ ನಾದಿನಿ ಇಬ್ಬರು ಸರಿಯಾಗಿ ಇದ್ದೀರಾ ಎಂದು ಹೇಳಿ ಕಾರಿನ ಕಡೆ ನಡೆದ ನಂದನ್. ಅವನನ್ನೇ ನಂದಿನಿ ಮತ್ತು ನವೀನ್ ಹಿಂಬಾಲಿಸಿದರು. 1.5 ಗಂಟೆಯೊಳಗೆ ಚಂದನಾಳ ಮನೆ ತಲುಪಿದರು. ಚಂದನಾಳಿಗೆ ಎಲ್ಲರನ್ನು ಕಂಡು ಬಹಳ ಸಂತೋಷವಾಯಿತು. ಅದರಲ್ಲೂ ನಂದಿನಿಯನ್ನು ಕಂಡ ಅವಳ ಸಂತಸ ಏಳತೀರದಾಗಿತ್ತು. ಅಂತೂ ಅವಳ ಸೀಮಂತ ಶಾಸ್ತ್ರ ಸುಸೂತ್ರವಾಗಿ ನಡೆದು ಬಂದವರೆಲ್ಲ ಊಟಕ್ಕೆ ಹೋದರು. ಅಲ್ಲಿ ಓಡಾಡುತ್ತಿರುವಾಗ ನಂದಿನಿ ತಲೆ ಸುತ್ತು ಬಂದು ಬಿದ್ದಳು. ಅಲ್ಲೇ ಇದ್ದ ನಂದನ್ ಅವಳನ್ನು ಹಿಡಿದುಕೊಂಡ. ಮನೆಯವರೆಲ್ಲ ಬಂದರು. ನಂದಿನಿಗೆ ಏನಾಗಿರಬಹುದು ಎಂಬ ಭಯ ಅವರನ್ನು ಕಾಡಲಾರಂಭಿಸಿತು. ಕೂಡಲೇ ಚಂದನ ಮಾವ ನಂದಿನಿಯ ನಾಡಿ ಬಡಿತ ಪರೀಕ್ಷಿಸಿದರು. ನಾಡಿ ಬಡಿತ ನೋಡಿದವರೇ, ಗುಡ್ ನ್ಯೂಸ್, ನಂದಿನಿ ತಾಯಿ ಆಗ್ತಾ ಇದ್ದಾಳೆ ಎಂದರು. ಎಲ್ಲರಿಗೂ ಆನಂದವಾಯಿತು. ನಂದನ್ ಅಪ್ಪ ಅಮ್ಮನಿಗೆ ಅವರ ಸಂತೋಷವನ್ನು ಹೇಳತೀರದು. ಅಂದು ಇಷ್ಟು ದಿವಸದ ಮೇಲೆ ನಮ್ಮನೇಲಿ ತೊಟ್ಟಿಲು ಕಟ್ಟೋ ಖುಷಿನ ನಯನಗಿಂತ ಮೊದಲು ನೀನು ತಂದು ಬಿಟ್ಟಿಯಲೆ ಬಂಗಾರ ಎಂದರು ಅವಳ ಅತ್ತೆ ಹೀಗೆ ಹೇಳಬಾರದಿತ್ತು ಎಂದು ಭಾವಿಸುತ್ತಾ ನಂದು ಕೂಡಲೇ ನಯನ ಮುಖವನ್ನು ನೋಡಿದಳು. ಅವಳ ಮುಖ ಅದಾಗಲೇ ಕಪ್ಪುಗಟ್ಟಿತ್ತು. ನಂದಿನಿಯನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಕೂರಿಸಿದ ನಂದ ಸೀಮಂತದ ಶಾಸ್ತ್ರಗಳನ್ನು ಮುಗಿಸಿ ಚಂದನಾಳನ್ನು ಕರೆದುಕೊಂಡು ನಂದ ಮನೆಯವರು ತಮ್ಮ ಮನೆಗೆ ಹೊರಟರು. ಮರುದಿನದಿಂದ ಮನೆಯಲ್ಲಿ ನಂದುಗೆ ಅವಳಿಷ್ಟದ ತಿಂಡಿಯ ಸುರಿಮಳೆ. ಅವಳು ಸಾಕು ಎಂದು ಹೇಳಿದರೂ ಕೇಳಲಿಲ್ಲ ನಂದ ಮತ್ತು ಚಂದು. ಆಗ ಬಂದ ಚಂದನ್ ಗಂಡ, ಪ್ರೆಗ್ನೆಂಟ್ ಆಗಿರೋರಿಗೆ ಕೊಡ್ತಾರಾ ನೀವು ಇಷ್ಟೆಲ್ಲ ತಿಂಡಿ ತಿನಿಸ್ತಾ, ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಕತೆ ನೋಡಿ, ಇನ್ಮೇಲೆ ನಾನು ಬರೆದು ಕೊಡೋದನ್ನು ಮಾತ್ರ ಕೊಡಬೇಕು, ಗೊತ್ತಾಯ್ತಾ ಎಂದು ಹೇಳಿ ಅಲ್ಲಿಂದ ಹೊರಟ. ನವೀನ್ ಬಳಿ ನಂದಿನಿ ನಯನ ಎಲ್ಲಿ ಎಂಬಂತೆ ಕೇಳಿದಳು. ಅವಳು ಆಸ್ಪತ್ರೆಗೆ ಮೊದಲೇ ಹೋಗಿರುವುದನ್ನು ತಿಳಿಸಿ ಅವನು ಹೊರಟ. ಸಂಜೆ ನಂದ ಮತ್ತು ಚಂದನಾಳನ್ ಜೊತೆಗೆ ಮಾತನಾಡುತ್ತಾ ಕುಳಿತಿದ್ದ. ನಂದು ನಯನ ಆಸ್ಪತ್ರೆಯಿಂದ ಮನೆಗೆ ಬಂದು
ತನ್ನ ಕೋಣೆಗೆ ಹೋಗಿದ್ದನ್ನು ಗಮನಿಸಿದಳು. ಕೂಡಲೇ ಅವಳ ಕೋಣೆಗೆ ಬಂದ ನಂದು, ನಯನ, ಏನಕ್ಕೆ ಎಲ್ಲರೂ ಎಷ್ಟು ಹ್ಯಾಪಿಯಾಗಿ ಮಾತಾಡಿಸ್ತಾ ಇದ್ದಾರೆ? ನೀನು ನೋಡಿದರೆ ಏನು ಹೇಳ್ತಾನೆ ಇಲ್ವಲ್ಲೇ? ಯಾಕೆ? ನಾನು ತಾಯಿ ಹಾಕ್ತಿರೋದು ನಿನಗೆ ಖುಷಿ ಇಲ್ವೇನೆ? ಅಥವಾ ನಿನ್ನೆ ಅತ್ತೆ ಹಾಗೆ ಹೇಳಿದ್ರು ಅಂತ ಅಷ್ಟೇ ಅಲ್ಲ, ಆಗಷ್ಟೇ ನವೀನ್ ಕೂಡ ಕೆಲಸದಿಂದ ತನ್ನ ಕೋಣೆಗೆ ಬಂದಾಗ ತನ್ನ ಹೆಂಡತಿ ಆಡಿದ ಮಾತುಗಳನ್ನು ಕೇಳಿಸಿಕೊಂಡ. ನಂದಿನಿಯ ಕಣ್ಣಲ್ಲಿ ನೀರು ತುಂಬಿತ್ತು. ಅದನ್ನು ಕಂಡ ನವೀನ್ ಸೀದಾ ನಯನ ಬಳಿ ಹೋದ. ನಯನ, ಏನು ಅಂತ ಮಾತಾಡ್ತಾ ಇದ್ದೀಯಾ? ನಿನ್ನ ಜೀವದ ಗೆಳತಿ ನಂದಿನಿ ಬಗ್ಗೆ ಹೀಗೆಲ್ಲ ಮಾತಾಡೋಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತೆ? ಅದು ಅಲ್ಲದೆ ಅವಳು ಪ್ರೆಗ್ನೆಂಟ್. ಅವಳಿಗೆ ಈ ತರಹ ಎಲ್ಲ ಮಾತಾಡಿ ಯಾಕೆ ನೋವು ಕೊಡ್ತೀಯಾ? ಸುಮ್ಮನೆ ಸಾರಿ ಕೇಳು ಎಂದು ಹೇಳಿದ ನವೀನ್ನ ಮಾತಿಗೆ ಹೆಚ್ಚೇನು ಮಾಡಲಾಗದೆ ನಂದಿನಿಗೆ ಸಾರಿ ಕೇಳಿದಳು ನಯನ. ಆದರೆ ನಂದಿನಿಗೆ ಆಗಿದ್ದ ಆಘಾತ ಅವಳನ್ನು ಮೂರ್ಛೆ ಹೋಗುವಂತೆ ಮಾಡಿತು. ನಂದನ್ ಅವಳನ್ನು ಎತ್ತಿಕೊಂಡು ಬಂದು ಕೋಣೆಯಲ್ಲಿ ಮಂಚದ ಮೇಲೆ ಮಲಗಿಸಿದ. ನವೀನ್ ನಂದನ್ ಬಳಿ ಬಂದು, ಸಾರಿ ಕಣೋ ನಂದ, ನಯನ ಹಾಗೆಲ್ಲ ಮಾತನಾಡಬಾರದಾಗಿತ್ತು. ಅವಳು ಯಾಕೆ ಹಾಗೆಲ್ಲ ಹೇಳಿದಳೋ ನನಗೂ ಗೊತ್ತಾಗ್ತಿಲ್ಲ. ಎನಿವೆ, ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ ಅಂದ. ಅದಕ್ಕೆ ನಂದ, ಬಿಡಣ್ಣ, ನೀನು ಯಾಕೆ ಸಾರಿ ಕೇಳ್ತೀಯ? ಅಮ್ಮ ಹೇಳಿರೋ ಮಾತು ಅತ್ತಿಗೆಗೆ ತುಂಬ ನೋವಾಗಿದೆ ಅನಿಸುತ್ತೆ. ಹೋಗಿ ಅವರ ಮೇಲೆ ರೇಗದೆ ಅವರನ್ನು ಸಮಾಧಾನ ಮಾಡು. ನಂದಿನಿ ನಾನು ನೋಡ್ಕೊತೀನಿ ಎಂದು ಹೇಳಿ ಅಣ್ಣನನ್ನು ಕಳುಹಿಸಿದ. ಸ್ವಲ್ಪ ಹೊತ್ತಿನ ನಂತರ ಎಚ್ಚೆತ್ತ ನಂದಿನಿ ಅವಳ ಹತ್ತಿರವೇ ಕುಳಿತಿದ್ದ ನಂದನ್ನ ಎದೆಗೆ ಹೊರಗೆ ಅಳುವುದಕ್ಕೆ ಶುರು ಮಾಡಿದಳು. ನಂದು, ನೋಡು, ಯಾರಾದರೂ ಹೀಗೆಲ್ಲ ಅಳ್ತಾರಾ? ಅದು ಅಲ್ಲದೆ ನೀನೀಗ ಒಬ್ಬಳೇ ಅಲ್ಲ, ನಿನ್ನ ಅಳು, ನಗು, ನೋವು, ನಲಿವು ಎಲ್ಲ ನಿನ್ನ ಹೊಟ್ಟೆಯಲ್ಲಿ ಇರೋ ನಮ್ಮ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ, ಅಳಬೇಡ ಅಂದ ನಂದನ್. ಆದರೆ ನಂದಿನಿ ಅಳು ನಿಲ್ಲಲೇ ಇಲ್ಲ. ಅವಳನ್ನು ಸಂತೈಸಲು ತುಂಬ ಪ್ರಯತ್ನಪಟ್ಟ, ಆದರೆ ವಿಫಲನಾದ. ಹತ್ತು ಸಾಕಾಗಿ ನಂದಿನಿ ಅವನಿಗೆ ಒರಗಿಕೊಂಡೇ ನಿದ್ದೆಗೆ ಜಾರಿದಳು. ಮರುದಿನ ಬೆಳಿಗ್ಗೆ ಎದ್ದ ನಂದಿನಿಗೆ ಒಂದು ಆಶ್ಚರ್ಯ ಕಾದಿತ್ತು. ನಯನ ನಂದಿನಿ ಬಳಿ ಕೂತಿದ್ದಾಳೆ. ಸಾರಿ ನಂದು, ನಾನು ನಿನಗೆ ನಿನ್ನೆ ಏನೇನೋ ಹೇಳಿಬಿಟ್ಟೆ. ಅದು ಮೊನ್ನೆ ಅತ್ತೆ ಹಾಗೆ ಹೇಳಿದ್ರಲ್ಲ, ಅದು ಮನಸ್ಸಲ್ಲೇ ಕೊರೆಯುತ್ತಾ ಇತ್ತು. ಅದಕ್ಕೆ ಯಾಕೆ ಇಷ್ಟು ಸಾರಿ ಕೇಳ್ತೀಯ, ಬಿಡು ನಯನ ಎಂದು ಹೇಳಿದಳು ನಂದು. ಅಂತೂ ಇಬ್ಬರು ಒಂದಾದ್ರಲ್ಲ, ಅಷ್ಟೇ ಸಾಕು ಎನ್ನುತ್ತಾ ನಂದ, ನವೀನ್ ಮತ್ತು ಚಂದು ಕೋಣೆಯೊಳಗೆ ಬಂದರು. ನಾವು ಯಾವಾಗಲೂ ಒಂದಾಗಿಯೇ ಇರೋದು, ಅದು ನಮ್ಮ ಫ್ರೆಂಡ್ಶಿಪ್ಗೆ ಇರೋ ತಾಕತ್ತು, ನಗುತ್ತಾ ಹೇಳಿದಳು ನಂದು. ಹೀಗೆ 1-2 ತಿಂಗಳು ಕಳೆದವು. ಚಂದನ ಮುದ್ದಾದ ಅವಳಿ ಗಂಡು ಮಕ್ಕಳಿಗೆ ಜನ್ಮವಿಟ್ಟಳು. ಅವಳಂತೆಯೇ ಮುದ್ದಾಗಿದ್ದವು. ಆ ಮುದ್ದು ಮಕ್ಕಳೊಂದಿಗೆ ನಂದನ್ ಅಪ್ಪ ಅಮ್ಮ ಆಟವಾಡುತ್ತಾ ಕಾಲ ತೊಡಗಿದರು. ಮಕ್ಕಳು ಹುಟ್ಟಿದ 11 ದಿನಕ್ಕೆ ನಾಮಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮುದ್ದಾದ ಅವಳಿ ಗಂಡು ಮಕ್ಕಳಿಗೆ ಶಮಂತ್ ಮತ್ತು ಶ್ರವಣ್ ಎಂದು ಹೆಸರಿಟ್ಟರು. ಒಂದು ಮಗುವನ್ನು ನಂದಿನಿ, ಇನ್ನೊಂದು ಮಗುವನ್ನು ನಯನ ಎತ್ತಿಕೊಂಡಿದ್ದರು. ಆಗ ಚಂದನ ಎಲ್ಲರೆದುರಿನಲ್ಲಿ, ನಂದಿನಿ ಅತ್ತಿಗೆ, ನಿಮಗೂ ಕೂಡ ಟ್ವಿನ್ಸ್ ಹೆಣ್ಣು ಮಕ್ಕಳೇ ಹುಟ್ಟೋದು ನೋಡ್ತಾ ಇರಿ. ಹಾಗೆ ಅವರಿಬ್ಬರನ್ನು ನನ್ನ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಬೇಕು. ಮದುವೆ ಮಾಡಿಸ್ತೀರಾ ಅಲ್ವಾ ಅತ್ತಿಗೆ ಅಂದಳು. ಚಂದನ ಗಂಡ ಕೂಡ ಒಪ್ಪಿಗೆ ಸೂಚಿಸಿದ. ಚಂದನಳ ಮುಂದಾಲೋಚನೆ ಕಂಡು ಅವಳ ತಂದೆ ತಾಯಿಗೆ ನಗು ಬಂತು, ಜೊತೆಗೆ ಸಂತೋಷವಾಯಿತು. ಇಲ್ಲ ಕಣೆ, ನಾನು ನಿಮ್ಮಣ್ಣ, ನನ್ನ ಹತ್ತಿರ ಕೇಳೋದು ಬಿಟ್ಟು ಅತ್ತಿಗೆ ಹತ್ತಿರ ಕೇಳ್ತಾ ಇದ್ದೀಯಾ ಕಳ್ಳಿ ಅಂತ ಅವಳ ಕಿವಿ ಹಿಂಡಿದ. ಬಿಡೋ ಅತ್ತಿಗೆ ನೋಡಿ ಎಂದಳು ಚಂದನ. ಬಿಡ್ರಿ, ಅವಳ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ನೋಡು ಚಂದನ, ಅವರೇನು ಹೇಳೋದು ನಾನು ಹೇಳ್ತೀನಿ. ನೀನು ಹೇಳಿದ ಹಾಗೆ ನನಗೆ ಟ್ವಿನ್ಸ್ ಹೆಣ್ಣು ಮಕ್ಕಳಾದರೆ ನಿನ್ನ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಒಂದು ವೇಳೆ ಒಂದೇ ಹೆಣ್ಣು ಮಗು ಆದರೂ ಅವಳು ನಿಮ್ಮನೆ ಸೊಸೆಯೇ ಆಗೋದು ಅಂತ ನಗುತ್ತಾ ಹೇಳಿದಳು ನಂದು. ಇದನ್ನು ನೋಡಿದ ಎಲ್ಲರೂ ನಗತೊಡಗಿದರು. ಆದರೆ ನಯನಾಗೆ ಮತ್ತೆ ಬೇಸರವಾಯಿತು. ವೈದ್ಯರ ಬಳಿ ಪರೀಕ್ಷೆ ಮಾಡಿಸುತ್ತಿದ್ದಾಗಲೂ ಅವಳಿಗೆ ಮಕ್ಕಳಾಗುವುದಿಲ್ಲ ಎಂದು ಹೇಳಿ ವೈದ್ಯರು ಕೈಚೆಲ್ಲಿದರು. ಅವಳು ಅವಳ ಕೈಯಲ್ಲಿದ್ದ ಮಗುವನ್ನು ಚಂದನಾಗೆ ಕೊಟ್ಟು ಅಲ್ಲಿಂದ ಬೇರೆಡೆಗೆ ಹೋದಳು. ಅವಳ ಮನಸ್ಸನ್ನು ಹರಿತ ನಂದಿನಿ ನಯನ ಹಿಂದೆಯೇ ಹೋದಳು. ನಯನ, ಏನಾಯ್ತಾ? ಬೇಸರ ಆಯ್ತಾ ಎಂದು ನಂದಿನಿ ನಯನಾಳನ್ನು ಕೇಳಿದಾಗ ನಯನ ನಂದಿನಿಯನ್ನು ಹಪ್ಪಿ ಅಳತೊಡಗಿದಳು. ಯಾಕೆ ಅಳ್ತೀಯ? ನನಗೆ ಮಗು ಆದರೆ ಆ ಮಗು ನಿನಗೂ ಮಗುನೇ ತಾನೇ ಹುಚ್ಚಿ. ಅದಕ್ಕೆ ಇಬ್ಬರು ಅಮ್ಮಂದಿರು. ನೀನೇ ನನಗಿಂತ ಆ ಮಗುಗೆ ಹೆಚ್ಚು. ಯಾಕೆ ಹೇಳು? ನಾನು ಅಮ್ಮ ನಿಜ, ಆದರೆ ನೀನು ದೊಡ್ಡ ಮಗಣೆ. ಅಳಬೇಡ, ಸುಮ್ಮನೀರು ಅಂದಳು ನಂದು. ಅವರನ್ನು ಹಿಂಬಾಲಿಸಿ ಬಂದ ಮನೆಯವರು ನಂದಿನಿಯ ಗುಣಕ್ಕೆ ಮರುಳಾದರು. ನಯನ ಕೂಡ ನಂದಿನಿ ಮಾತುಗಳಿಂದ ಸಮಾಧಾನ ಪಟ್ಟಳು. ನಂದಿನಿ, ಇಷ್ಟು ದಿನ ನಾನು ನಯನ ವಿಷಯದಲ್ಲಿ ಅಸಡ್ಡೆ ಮಾಡುತ್ತಲೇ ಇದ್ದೆ. ಆದರೆ ಇವತ್ತು ನಿನ್ನಿಂದ ನನ್ನ ಕಣ್ಣು ತೆರೆಯಿತು. ನೀನು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವಳಾದರೂ ಗುಣದಲ್ಲಿ ದೊಡ್ಡವಳಾದೆ ಎಂದು ಹೇಳಿ ನಯನ ಬಳಿ ಬಂದು, ಸಾರಿ ನಯನ, ಇನ್ನು ಮುಂದೆ ನಾನು ಹೀಗೆಲ್ಲ ನಡೆದುಕೊಳ್ಳಲ್ಲ ಎಂದರು. ಅಯ್ಯೋ ಅತ್ತೆ, ಇದಕ್ಕೆಲ್ಲ ಸಾರಿ ಯಾಕೆ ಕೇಳ್ತೀರಾ? ನಿಮಗೆ ಬೇಸರ ಆಗಿದ್ದಕ್ಕೆ ಹೀಗೆ ಹೇಳಿದ್ರಿ ಅಷ್ಟೇ. ನಂದಿನಿಗೆ ಹುಟ್ಟೋ ಮಗುವೇ ನನ್ನ ಮಗು ಅಂತ ಅನ್ಕೊತೀನಿ ಅಂದಳು ನಯನ. ಅಷ್ಟೇ ಅಲ್ಲ ಅತ್ತಿಗೆ, ನನ್ನ ಮಕ್ಕಳು ಕೂಡ ನಿಮ್ಮ ಮಕ್ಕಳೇ. ನೀವೇ ಅಮ್ಮನ ಸ್ಥಾನದಲ್ಲಿದ್ದು ನನ್ನ ಮಕ್ಕಳ ಭಾರನೂ ಹೊರಬೇಕು ಎಂದು ನಕ್ಕಳು ಚಂದನ. ಅವಳೊಂದಿಗೆ ಎಲ್ಲರೂ ನಕ್ಕರು.
ಮರುದಿನದಿಂದ ಮಮತಾ ನಯನನನ್ನು ಕೂಡ ನಂದಿನಿಯಂತೆಯೇ ನೋಡಿಕೊಳ್ಳತೊಡಗಿದರು. ಇದನ್ನು ಕಂಡ ನಂದಿನಿಗೆ ಸಂತೋಷವಾಯಿತು. ನಯನ ನಂದಿನಿ ಬಳಿ ಬಂದು, ನಂದು ಥ್ಯಾಂಕ್ಸ್ ಕಣೆ, ನಿನ್ನಿಂದಾಗಿ ಅತ್ತೆ ಮತ್ತೆ ಮೊದಲಿನ ಹಾಗೇನೆ ಪ್ರೀತಿಸ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಎಂದು ಅವಳ ಕೈ ಹಿಡಿದು ಅಪ್ಪಿಕೊಂಡಳು. ಇದಕ್ಕೆಲ್ಲ ಏನೇ ಥ್ಯಾಂಕ್ಸ್, ನಿಂದು ಸುಮ್ಮನೆ ಇರು ಅಂದಳು ನಂದು. ನಂದನ್ ಕುಟುಂಬ ಬಹಳ ಆನಂದವಾಗಿತ್ತು. ಆದರೆ ಅದ್ಯಾವ ಕೆಟ್ಟ ಕಣ್ಣು ಈ ಕುಟುಂಬದ ಮೇಲೆ ಬಿತ್ತೋ ಏನೋ. ಮತ್ತೆ ಸ್ವಾತಿ ನಂದನ್ ಮನೆಗೆ ಬರುತ್ತಾಳೆ. ಈ ಬಾರಿಯ ಆಕೆಯ ಯೋಜನೆ ಸಫಲವಾಗಿ ನಂದನ್ ಮತ್ತು ನಂದಿನಿ ದೂರವಾಗಲೇಬೇಕೆಂದು ಪಣತೊಟ್ಟು ಬರುತ್ತಾಳೆ. ಸ್ವಾತಿ ಬಂದಿದ್ದನ್ನು ನೋಡಿ ನಯನ ಮತ್ತು ನಂದಿನಿ ಇಬ್ಬರಿಗೂ ಸಂತೋಷವಾಯಿತು. ಸ್ವಾತಿ ಇನ್ನು ಸ್ವಲ್ಪ ಹೊತ್ತು ಮಾತನಾಡಿಸಿ ನಂದು ಟೀ ಮಾಡಲು ಅಡುಗೆ ಮನೆಯತ್ತ ನಡೆದಳು. ಆಗ ನಯನ ನಂದಿನಿಗೆ ಹಾಯಾಗಿ ಕುಳಿತುಕೊಳ್ಳಲು ಹೇಳಿ ತಾನೇ ಟೀ ಮಾಡಲು ಹೊರಟಳು. ನಯನ ಅಡುಗೆ ಮನೆಗೆ ಹೋದ ಮೇಲೆ ಸ್ವಾತಿ ನಂದಿನಿಗೆ ಏನೋ ಒಂದು ಸುಳ್ಳು ನೆಪ ಹೇಳಿ ಅಡುಗೆ ಮನೆಗೆ ಹೋದಳು. ನಯನ, ನಿನ್ನನ್ನು ನೋಡಿದರೆ ಪಾಪ ಅನಿಸುತ್ತೆ ಕಣೆ. ನಂದು ಮತ್ತು ಅವಳ ಮಗುವಿಗೆ ಸೇವೆ ಮಾಡಿಕೊಂಡು ಇರೋದೇ ನಿನಗೆ ಕಾಯಂ ಕೆಲಸ ಆಗಿಬಿಡುತ್ತೇನೋ ಅಂತ. ಸಾಕು ಸುಮ್ಮನಿರೆ, ಏನು ಅಂತ ಮಾತಾಡ್ತೀಯ? ಇದನ್ನು ನಂದು ಕೇಳಿಸಿಕೊಂಡರೆ ತುಂಬ ನೊಂದ್ಕೊಂತಾಳೆ ಎಂದು ಹೇಳಿ ನಯನ ಸ್ವಾತಿಯ ಬಾಯಿ ಮುಚ್ಚಿಸಲು ಹೊರಟಾಗ, ನೋಡು ನೋಡು ಎಷ್ಟು ಹೆದರಿಕೊಳ್ಳುತ್ತಾ ಇದ್ದೀಯಾ ಅಂತ. ನೀನು ಈ ಮನೆ ಹಿರಿ ಸೊಸೆ ಕಣೆ, ಕಿರಿ ಸೊಸೆಯಾಗಿರೋ ನಂದಿನಿ ಸೇವೆ ಮಾಡುತ್ತಿದ್ದೀಯಲ್ಲೇ, ಛೀ ನಾಚಿಕೆಗೇಡು ಎಂದು ಹೇಳಿ ಬಾಯಿ ಮುಚ್ಚುವ ಮುನ್ನವೇ, ಸ್ವಾತಿ ಯಾರ ಹತ್ತಿರ ಏನು ಅಂತ ಮಾತಾಡ್ತಾ ಇದ್ದೀಯಾ? ನಾನು ಕ್ಲೋಸ್ ಫ್ರೆಂಡ್, ಅವಳ ಜೊತೆ ಹೇಗೆಲ್ಲ ಮಾತಾಡ್ತೀಯಾ? ನೋಡು, ಈ ಮನಸ್ಸುಗಳನ್ನು ಹೊಡೆಯೋಕೆ ಪ್ರಯತ್ನ ಮಾಡು, ಅವರನ್ನು ನಾನು ಯಾವತ್ತೂ ಕ್ಷಮಿಸಲ್ಲ, ಗೆಟ್ ಔಟ್ ಎಂದಳು ನಂದಿನಿ. ಹೋಗಲಿ ಬಿಡು ನಂದು, ಅವಳು ಏನು ಗೊತ್ತಿಲ್ಲದೆ ಮಾತಾಡಿದರೆ ನೀನು ಯಾಕೆ ಇಷ್ಟು ಸೀರಿಯಸ್ ಆಗ್ತಾ ಇದ್ದೀಯಾ ಎಂದು ಕೇಳಿದ ನಯನಾಗೆ, ನೋಡು ನಯನ, ಈ ಮನೆಗೆ ಯಾರೇ ಬರಲಿ ಅವರು ಈ ಮನೆಯ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿ ಮಾಡೋರಾಗಿರಬೇಕು ಹೊರತು ಮನೆಯವರ ಮಧ್ಯೆ ತಂದು ಸ್ವಾತಿ ನಡೆಯೇ ಮನೆಯಿಂದ, ಇನ್ಯಾವತ್ತೂ ಈ ಮನೆ ಕಡೆ ತಲೆ ಹಾಕಿ ಕೂಡ ಮಲಗಬೇಡ ಎಂದು ಹೇಳಿದಳು. ಹಿಂದೆಂದು ಸಿಟ್ಟಾಗದ ನಂದು, ಯಾರೊಬ್ಬರ ಮನಸ್ಸನ್ನು ನೋಯಿಸದ ನಂದು ಇಷ್ಟೊಂದು ಸಿಟ್ಟಾಗಿ ಗೆಳತಿಯ ಜೊತೆಗೆ ಮಾತನಾಡುತ್ತಿರುವುದನ್ನು ನೋಡಿ ಮನೆಯವರಿಗೆಲ್ಲ ಆಶ್ಚರ್ಯವಾಯಿತು. ಏನಾಯಿತೆಂದು ಕೇಳಿದ ಮಾವನ ಪ್ರಶ್ನೆಗೆ ನಂದಿನಿ, ಮಾವ, ಇವಳು ಬಂದಿರೋದು ನಂದ ಗೋಕುಲದಂತೆ ಇರೋ ಈ ನಮ್ಮ ಸಂಸಾರದಲ್ಲಿ ಉಳಿ ಹಿಂಡೋದಕ್ಕೆ. ನಮ್ಮ ಸಂಸಾರವನ್ನು ಒಡೆಯೋಕೆ ಬರೋ ಯಾರೇ ಆಗಲಿ ಅವರಿಗೆಲ್ಲ ಇದೇ ಶಿಕ್ಷೆ ಎಂದು ಹೇಳುತ್ತಾ ನಡೆದಿರುವುದನ್ನು ಹೇಳಿ ಸ್ವಾತಿಯನ್ನು ಮನೆಯಿಂದ ಹೊರಹಾಕಿದಳು ನಂದಿನಿ. ನಂದಿನಿ, ನೀನು ಪ್ರೆಗ್ನೆಂಟ್ ಆಗಿ ಇಷ್ಟು ಆವೇಶಕ್ಕೆ ಒಳಗಾಗುವುದು ಸರಿಯಲ್ಲಮ್ಮ, ಅದು ನಿನ್ನ ಮಗು ಮೇಲೆ ಪರಿಣಾಮ ಬೀರುತ್ತೆ ಎಂದು ಅತ್ತೆ ಹೇಳಿದಾಗ, ಅತ್ತೆ, ನಮ್ಮ ಮನೆ ಹೊಡೆಯೋಕೆ ಯಾರೇ ಬಂದರೂ ಅದನ್ನು ನನ್ನಿಂದ ಸಹಿಸೋಕ್ಕಾಗಲ್ಲ, ಅದು ಯಾರಾದರೂ ಸರಿಯೇ ಎಂದು ಹೇಳಿದಳು. ತನ್ನ ಮನೆಯವರು ಒಂದಾಗಿರಬೇಕು ಮತ್ತು ಒಟ್ಟಾಗಿರಬೇಕು ಎಂಬ ಮನಸ್ಸೇನೋ ಎಲ್ಲರಿಗೂ ಇಷ್ಟವಾಯಿತು. ಆದರೆ ನಯನಾಗೆ ಸ್ವಾತಿಯ ಮಾತು ಬಹಳವಾಗಿ ಕಾಡತೊಡಗಿತು. ಸ್ವಾತಿಯ ಮಾತು ನಿಜವೂ ಆಗಿರಬಹುದು ಎಂದು ಯೋಚಿಸಿದಳು. ಹೇಗಾದರೂ ಸರಿಯೇ ನಂದಿನಿಯನ್ನು ತನ್ನಿಂದ ದೂರವಿಡಬೇಕು ಎಂದು ಭಾವಿಸಿದಳು. ಅಷ್ಟೇ ಅಲ್ಲದೆ ಮನೆಯವರೆಲ್ಲರಿಂದ ಅವಳನ್ನು ದೂರ ಮಾಡಬೇಕೆಂದು ಭಾವಿಸಿದಳು. ಗುಟ್ಟಾಗಿ ಸ್ವಾತಿಯೊಡನೆ ಮಾತನಾಡುವಾಗ ನಂದಿನಿಯ ಕೈಗೆ ಸಿಕ್ಕಿಬಿದ್ದಳು ನಯನ. ನಯನ ಮಾಡುತ್ತಿರುವುದು ತಪ್ಪೆಂದು ನಂದಿನಿ ಎಷ್ಟೇ ಹೇಳಿದರೂ ಅವಳ ಮನಸ್ಸು ಬದಲಾದಂತೆ ನಂದಿನಿಗೆ ತೋರಲಿಲ್ಲ. ನಯನಾಳ ಮನಸ್ಸನ್ನು ಸರಿ ಮಾಡುವ ಕೆಲಸವನ್ನು ನಂದಿನಿ ಕೈಬಿಟ್ಟಳು. ಅಂದು ಜೂನ್ 15, ನಂದಿನಿ ಹುಟ್ಟಿದ ದಿನ. ಮನೆಯವರು ಅವಳಿಗೆ ಅಂದೇ ಸೀಮಂತವನ್ನು ಕೂಡ ಇಟ್ಟುಕೊಂಡರು. ನಂದಿನಿಯ ತಂದೆ ತಾಯಿ, ಅತ್ತೆ, ಮಾವ, ಮಾವನ ಮಗ ವಿರಾಟ್ ಹಾಗೂ ನಂದಿನಿಯ ಉಳಿದ ಸಂಬಂಧಿಕರು ನಂದಿನಿ ಸೀಮಂತಕ್ಕೆ ಬಂದರು. ನಂದನ್ ಅವರನ್ನೆಲ್ಲ ಮಾತನಾಡಿಸಿ ಕುಳಿತುಕೊಳ್ಳುವಂತೆ ಹೇಳಿ ಉಪಚರಿಸಿದ. ನಂದಿನಿ ಲವಕುಶರನ್ನು ಗರ್ಭದಲ್ಲಿ ಇರಿಸಿದ ಸೀತಾಮಾತೆಯಂತೆಯೇ ಕಂಗೊಳಿಸುತ್ತಿದ್ದಳು. ಎಲ್ಲರ ದೃಷ್ಟಿಯು ಅವಳ ಮೇಲೆಯೇ ಇತ್ತು. ಸೀಮಂತ ಶಾಸ್ತ್ರವು ಯಾವುದೇ ಅಡೆತಡೆಗಳಿಲ್ಲದೆ ನಡೆಯಿತು. ಬಂದವರೆಲ್ಲ ನಂದಿನಿಗೆ ಶುಭ ಕೋರಿದರು. ಮುತ್ತಿನಂಥ ಮಗುವಿಗೆ ಜನ್ಮ ನೀಡುವಂತೆ ಅರಸಿ ಹಾರೈಸಿದರು. ಆ ಮಗುವಿನಿಂದ ಮನೆಯ ಐಶ್ವರ್ಯ ವೃದ್ಧಿಸುವಂತೆಯೂ ಮನೆಯ ನೆಮ್ಮದಿಯು ಹೆಚ್ಚುವಂತೆಯೂ ಆಗಲಿ ಎಂದು ಹಾರೈಸಿದರು. ಆದರೆ ಅವರಿಗೆ ಏನು ಗೊತ್ತು, ನಂದಿನಿಗೆ ಆ ದಿನವೇ ಗಂಡನ ಮನೆಯಲ್ಲಿ ಕೊನೆಯ ದಿನವಾಗುವುದೆಂದು. ನಂದಿನಿಯ ಸೀಮಂತಕ್ಕೆ ಬಂದ ಪ್ರತಿಯೊಬ್ಬರು ಅವಳನ್ನು, ಅವಳಿಗೆ ಹುಟ್ಟುವ ಮಗುವನ್ನು ಅರಿಸಿ ಹಾರೈಸಿದರು. ಸಂಜೆಯ ತನಕ ಎಲ್ಲವೂ ಸರಿಯಾಗಿ ಇತ್ತು. ಆದರೆ ಸಂಜೆ ನಡೆದ ಒಂದು ಘಟನೆ ನಂದನ್ ನಂದಿನಿ ಇಬ್ಬರ ಜೀವನದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿತು. ಆ ಬಿರುಗಾಳಿಗೆ ತನ್ನ ಜೀವದ ಗೆಳತಿಯರೇ ಕಾರಣವಾಗಿದ್ದು ನಂದಿನಿಗೆ ಇನ್ನೂ ಆಘಾತವಾಯಿತು. ಹೌದು, ಆ ಬಿರುಗಾಳಿಗೆ ಕಾರಣವಾಗಿದ್ದು ನಯನ ಮತ್ತು ಸ್ವಾತಿ. ನಂದಿನಿ ಸೀಮಂತ ಶಾಸ್ತ್ರವೆಲ್ಲ ಮುಗಿದು ಎಲ್ಲರೂ ಊಟಕ್ಕೆ ತೆರಳಿದರು. ಬಂದವರ ಊಟ ಮುಗಿದ ಸ್ವಲ್ಪ ಹೊತ್ತಿನಲ್ಲೇ ನಂದನ್ಗೆ ಕಂಪನಿಯಿಂದ ಕರೆ ಬಂತು. ಅಲ್ಲೇನೋ ಸಮಸ್ಯೆಯಾಗಿ ನಂದನ್ ಕೂಡಲೇ ಬರಬೇಕಾಗಿ ಮ್ಯಾನೇಜರ್ ತಿಳಿಸಿದರು. ನಂದನ್ ನಂದಿನಿಗೆ ತಿಳಿಸಿ ಅಲ್ಲಿಂದ ಹೊರಟ. ಸಂಜೆ ನಂದನ್ ಮರಳಿ ಮನೆಗೆ ಬಂದಾಗ ನಯನ ನಂದ ಬಳಿ ಏನನ್ನೋ ಹೇಳಿದಳು. ಆದರೆ ನಂದನ್ ಅದನ್ನು ನಂಬಿದಂತೆ ಕಾಣಲಿಲ್ಲ. ಆಗ ನಯನ ನಂದನ್ಗೆ ನಂದಿನಿ ವಿರಾಟ್ನ ಜೊತೆಗಿದ್ದ ಮಾತನಾಡುವುದನ್ನು ತೋರಿಸಿದಳು. ನಂದನ್ಗೆ ನಯನ ಅದೇನು ಹೇಳಿದಳೋ
ಅತ್ತಿಗೆ ಮಾತು ಸುಳ್ಳಾಗದು ಎಂದು ಭಾವಿಸುವ ನಂದನ್ ಸೀದಾ ನಂದಿನಿ ಮತ್ತು ವಿರಾಟ್ ಇರುವಲ್ಲಿ ಬಂದು ನಿಂತ. ನಂದನ್ನನ್ನು ನೋಡಿದ ನಂದಿನಿ, ರೀ, ಆಫೀಸಿನಲ್ಲಿ ಏನೋ ತೊಂದರೆಯಾಗಿತ್ತು ಅಂದರೆ ಈಗ ಎಲ್ಲ ಸರಿ ಆಯ್ತಾ ಎಂದು ಕೇಳಿದಳು. ನಂದನ್, ಅದನ್ನೆಲ್ಲ ಬಿಡು, ನೀನೇನು ಮಾಡ್ತಾ ಇದ್ದೀಯಾ ವಿರಾಟ್ನ ಜೊತೆಯಲ್ಲಿ ಎಂದು ಕೇಳಿದಾಗ, ಹೀಗೆ ಚಿಕ್ಕ ವಯಸ್ಸಿನ ಘಟನೆಗಳನ್ನೆಲ್ಲ ನೆನಪು ಮಾಡಿಕೊಳ್ಳುತ್ತಿದ್ದೇವೆ ಅಂದಳು ನಂದಿನಿ. ನಂದಿನಿ ಎಂದು ಗಟ್ಟಿಯಾಗಿ ಕೂಗಿದ ನಂದನ್ ಮನೆಯಲ್ಲಿ ಇದ್ದವರೆಲ್ಲ ನಂದನ್ ಮತ್ತು ವಿರಾಟ್ ಇರುವಲ್ಲಿ ದೌಡಾಯಿಸಿದರು. ನಿಜ ಹೇಳು, ನೀನು ವಿರಾಟ್ನ ಜೊತೆಯಲ್ಲಿ ಅಷ್ಟು ಸಲುಗೆಯಿಂದ ಏನು ಮಾತಾಡ್ತಾ ಇದ್ರಿ ಎಂದು ನಂದನ್ ಗದರಿದ. ಆಗ ವಿರಾಟ್, ನಂದಿನಿ ಏನು ಹೇಳಿದ್ಲು ಅಂದರೆ, ವಿರಾಟ್ ಹೇಗಿದ್ರು ನನ್ನನ್ನು ಪ್ರೀತಿಸ್ತಿದ್ದೀಯಲ್ವಾ, ಈಗ ಮನೆ ಬಿಟ್ಟು ಹೋಗೋಣ. ನಂದನ್ನನ್ನು ನಾನು ಪ್ರೀತಿಸಿದ್ದು ಅವನ ಆಸ್ತಿ ನೋಡಿ, ಆದರೆ ಈಗ ನೀನು ಅವನಿಗಿಂತ ಶ್ರೀಮಂತ ಆಗಿದ್ದೀಯಾ, ಸೊ ಅವನಿಗಿಂತ ನೀನೇ ಬೆಸ್ಟ್ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನು ಅದೆಲ್ಲ ಸರಿಯಲ್ಲ, ನಂದನ್ ತುಂಬ ಒಳ್ಳೆಯವರು, ಅವರಿಗೆ ಮೋಸ ಮಾಡಬೇಡ ಅಂತ ಬುದ್ಧಿವಾದ ಹೇಳ್ತಾ ಇದ್ದೆ ಎಂದು ಹೇಳಿದ ವಿರಾಟ್ನ ಮಾತು ಕೇಳಿ ನಂದಿನಿ ಕುಸಿದು ಕುಳಿತಳು. ವಿರಾಟ್ ಮಾತು ಕೇಳಿದ ನಂದನ್ ಅವನ ಕುತ್ತಿಗೆ ಪಟ್ಟಿ ಹಿಡಿದು ಅವನು ಹೇಳುತ್ತಿರುವುದು ಸತ್ಯವೇ ಎಂಬುದನ್ನು ಕೇಳಿದ. ನೋಡು ನಂದನ್, ನೀವಿಬ್ಬರು ಸಂತೋಷವಾಗಿರಬೇಕು ಅಂತ ನನ್ನ ಎಂಗೇಜ್ಮೆಂಟ್ ನಿಲ್ಲಿಸಿ ಅದೇ ದಿನ ನಿಮ್ಮ ಎಂಗೇಜ್ಮೆಂಟ್ ಮಾಡಿಸಿರೋ ನಾನು ಯಾಕೆ ಈ ತರಹದ ಸುಳ್ಳು ಹೇಳ್ತೀನಿ? ಆದ್ದರಿಂದ ನನಗೇನು ಲಾಭ? ನಾನು ಹೇಳ್ತಾ ಇರೋದು ಸತ್ಯ ಎಂದು ಹೇಳಿದ ವಿರಾಟ್. ನಂದನ್ ನಂದಿನಿಯ ಬಳಿ ಬಂದು, ನಿನ್ನನ್ನು ತುಂಬ ಒಳ್ಳೆ ಹುಡುಗಿ ಅಂದ್ಕೊಂಡಿದ್ನಲ್ಲೇ, ಯಾಕೆ ಹೀಗೆ ಮೋಸ ಮಾಡಿದೆ? ಗಂಡ ಇಲ್ಲದೆ ಇರೋ ಸಮಯದಲ್ಲಿ ಇನ್ನೊಬ್ಬನ ಜೊತೆಯಲ್ಲಿ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಛೀ, ನಿನ್ನಂಥವಳನ್ನು ಪ್ರೀತಿಸಿ ತಪ್ಪು ಮಾಡಿದೆ. ದುಡ್ಡಿನ ಹಿಂದೆ ಹೋಗೋ ನಿನ್ನಂತಹ ಹೆಂಗಸರಿಂದಲೇ ಹೆಣ್ಣು ಕುಲಕ್ಕೆ ಅವಮಾನ. ನಡಿ ಈ ಮನೆಯಿಂದ ಎಂದು ನಂದಿನಿಗೆ ಹೇಳಿದ. ನಂದಿನಿ ಹೆದರಿದಳು. ಅವಳ ಮೈ ಒಂದು ಕ್ಷಣ ಕಂಪಿಸಿತು. ನಂದನ್ ಬಳಿ ಬಂದ ನಂದಿನಿ ಅವನೆದುರು ನಿಂತು, ರೀ, ನೀವಾ ನನ್ನ ಮೇಲೆ ಅನುಮಾನ ಪಡ್ತಾ ಇರೋದು? ಪ್ರೀತಿಸಿ ಅಷ್ಟು ಕಷ್ಟಪಟ್ಟು ಮನೆಯವರನ್ನೆಲ್ಲ ಒಪ್ಪಿಸಿ ನನ್ನನ್ನು ಮದುವೆಯಾಗಿದ್ದು ಈ ಒಂದು ದಿನಕ್ಕೇನಾ? ಎಲ್ಲಿ ಹೋಯ್ತು ರೀ ನಿಮ್ಮ ಆ ಪ್ರೀತಿ? ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಯಾರು ಮೂರನೇ ವ್ಯಕ್ತಿ ಹೇಳಿದ ಮಾತಿಗೆ ಮೇಲಿರೋ ನಂಬಿಕೆ ನಿಮಗೆ ಪ್ರೀತಿಸಿ ಮದುವೆಯಾದ ನಿಮ್ಮ ಹೆಂಡತಿ ಮೇಲೆ ಇಲ್ವೇನ್ರಿ? ಹೇಳ್ರಿ, ಮಾತಾಡ್ರಿ ಎಂದು ಕಣ್ಣೀರು ಸುರಿಸುತ್ತಾ ಕೇಳಿದಳು. ಈ ಮನೆಯವರ ಒಳ್ಳೆಯದು ಬಯಸೋ ನೀನು ಪ್ರೆಗ್ನೆಂಟ್ ಆದ ಮೇಲೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತಾ ಇರೋ ನಯನ ಹತ್ತಿಗೆ ನಿಮ್ಮ ಮನೆಯವರನ್ನು ಒಪ್ಪಿಸಿ ನಮ್ಮ ಮದುವೆ ನಡೆಸಿಕೊಟ್ಟ ವಿರಾಟ್. ಇವರಿಬ್ಬರು ಮೂರನೇ ವ್ಯಕ್ತಿಗಳು ಹೇಗಾಗುತ್ತಾರೆ ಎಂದು ಕೇಳಿದ ನಂದನ್. ಏನು, ನಯನಾನ? ಅವಳು ಏನು ಹೇಳಿದ್ಲು ಹೇಳಿ, ನಯನ ಏನು ಹೇಳಿದ್ಲು ಅಂತ ಎಂದು ಕೇಳಿದ ನಂದಿನಿಗೆ ನಂದನ್ ಈಗ ವಿರಾಟ್ ಏನು ಹೇಳಿದ್ನೋ ಅದನ್ನೇ ಅತ್ತಿಗೆ ಕೂಡ ಹೇಳಿದ್ದು ಅಂದ. ಇಲ್ಲ, ಎಲ್ಲ ಸುಳ್ಳು, ಬರೀ ಸುಳ್ಳು, ಎಲ್ಲರೂ ಸೇರಿ ನಾಟಕ ಮಾಡ್ತಾ ಇದ್ದಾರೆ ಎಂದು ಹೇಳಿ ನಂದಿನಿ ಬಳಿ ಹೋಗಿ, ಸ್ವಾತಿ ಜೊತೆಗೆ ಸೇರಿ ನನ್ನ ಬಾಳನ್ನು ನಾಶ ಮಾಡೋಕೆ ಕೈ ಜೋಡಿಸಿ ಗೆದ್ದೆ ಅಂತ ಬೀಗ್ಬೇಡ್ವೆ ಎಂದು ಹೇಳಿ ನಯನಾಳ ಕೆನ್ನೆಗೆ ಹೊಡೆದಳು. ಆಗ ನಂದಿನಿಯ ಕೈ ಹಿಡಿದು ಎಳೆದು ಅವಳ ಕೆನ್ನೆಗೆ ಬಾರಿಸಿ, ನಂದಿನಿ, ಅತ್ತಿಗೆ ಕೆನ್ನೆಗೆ ಹೊಡೆಯೋದಕ್ಕೆ ಯಾರೇ ರೈಟ್ಸ್ ಕೊಟ್ಟಿದ್ದು? ಅವಳ ಎಡಗಾಲಿನ ಉಗುರಿಗೂ ನೀನು ಸರಿಸಮವಾಗಲ್ಲ ಎಂದು ಹೇಳಿದ. ಏನು, ಅವಳ ಎಡಗಾಲಿನ ಉಗುರಿಗೂ ನಾನು ಸರಿ ಆಗಲ್ವಾ? ರೀ, ಎಲ್ಲರೂ ಸೇರಿ ಮೋಸ ಮಾಡ್ತಿದ್ದಾರೆ, ಇದನ್ನೆಲ್ಲ ನಂಬಬೇಡ್ರಿ, ನಿಮ್ಮ ಕಾಲಿಗೆ ಬೀಳ್ತೀನಿ ಎಂದು ನಂದನ್ನ ಕಾಲಿಗೆ ಬಿದ್ದಳು. ಆ ಗರ್ಭಿಣಿ ಹೆಂಡತಿ ಕಾಲಿನ ಮೇಲೆ ಬಿದ್ದರೂ ನಂದನ್ಗೆ ಕರುಣೆ ಬರಲಿಲ್ಲ. ಅವಳನ್ನು ದೂಡಿ ಹಾಕಿದ. ಚಂದನ ಮತ್ತು ನವೀನ್ ಬಂದು ನಂದಿನಿಯನ್ನು ಎತ್ತಿದರು. ನಂದನ್, ಏನಿದು? ನಂದಿನಿ, ಏನಂತ? ನಿನಗೆ ಗೊತ್ತಿಲ್ವಾ? ಯಾಕೆ ಹೀಗೆ ಹಾಡ್ತಾ ಇದ್ದೀಯಾ ಇವತ್ತು? ಯಾರದ್ದೋ ಮಾತು ಕೇಳಿ ನೀನು ಪ್ರೀತಿಸಿ ಮದುವೆಯಾದ ಹೆಂಡತಿ ಮೇಲೆ ಅನುಮಾನ ಪಡ್ತಾ ಇದ್ದೀಯಾ? ನಿನ್ನ ಮಗು ಅವಳ ಹೊಟ್ಟೆಯಲ್ಲಿ ಇದೆ ಅನ್ನೋದನ್ನು ಮರೆಯಬೇಡ ಎಂದು ಹೇಳಿದರು ಅವರಪ್ಪ. ಅಪ್ಪ, ಇದು ನನ್ನ ಮತ್ತು ನನ್ನ ಹೆಂಡತಿ ವಿಷಯ, ಇದಕ್ಕೆ ನೀವು ತಲೆ ಹಾಕದೆ ಇದ್ದರೇನೆ ಒಳ್ಳೆಯದು ಎಂದು ಹೇಳಿದ ನಂದನ್ ಮಾತನ್ನು ಕೇಳಿ ಎಲ್ಲರಿಗೂ ಆಘಾತವಾಯಿತು. ಮಮತಾ ಬಂದು ನಂದನ್ ಕೆನ್ನೆಗೆ ಹೊಡೆದು, ನಂದನ್, ಅಪ್ಪನಿಗೆ ತಿರುಗಿ ಹೇಳುವಷ್ಟು ಬೆಳೆದು ಬಿಟ್ಟಿದ್ದೀಯೇನೋ ನೀನು? ಅವಳು ನಿನ್ನ ಹೆಂಡತಿ, ಅವಳ ಹೊಟ್ಟೆಯಲ್ಲಿ ಇರೋದು ನಿನ್ನ ಮಗು. ಇಂತಹ ಟೈಮಲ್ಲಿ ಹೀಗೆಲ್ಲ ಹೇಳಿ ಅವಳಿಗೆ ನೋವು ಕೊಡಬೇಡವೋ ಎಂದರು ಅವನ ತಾಯಿ. ನಂದಿನಿ ಹೊಟ್ಟೆಯಲ್ಲಿರೋದು ನನ್ನ ಮಗುವೇ ಅನ್ನೋದಕ್ಕೆ ಗ್ಯಾರಂಟಿ ಏನಿದೆ ಎಂದು ಕೇಳಿದ ನಂದನ್. ಇದನ್ನು ಕೇಳಿಸಿಕೊಂಡ ನಂದಿನಿ ತಲೆ ತಿರುಗಿ ಬಿದ್ದಳು. ಚಂದನ ಅವಳ ಮುಖಕ್ಕೆ ನೀರು ಸಿಂಪಡಿಸಿ ಎಚ್ಚರಗೊಳಿಸಿದಳು. ರೀ, ನೀವು ನನ್ನ ಬಗ್ಗೆ ಈ ತರಹ ಮಾತಾಡ್ತಾ ಇದ್ದೀರಾ? ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ನಿಮ್ಮ ಹೆಂಡತಿ ಬಗ್ಗೆ ಮಾತಾಡೋಕೆ ನಿಮಗೆ ಮನಸ್ಸಾದರೂ ಹೇಗೆ ಬರುತ್ತೆ ಎಂದು ಕೇಳಿದಳು ನಂದಿನಿ. ಏನು ಮನಸ್ಸ? ಅದನ್ನು ಇವತ್ತು ನೀನೇ ಹೊಡೆದು ಹಾಕಿಬಿಟ್ಟಿಯಲ್ಲೇ. ನನ್ನ ಹೆಂಡತಿ ದೇವತೆ ಅಂದುಕೊಂಡಿದ್ನಲ್ಲೇ. ನಡಿ, ಇನ್ನೊಂದು ಕ್ಷಣನೂ ನನ್ನ ಕಣ್ಣೆದುರು ನಿಲ್ಲಬೇಡ. ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಈ ಮನೆ ಬಾಗಿಲು ಇನ್ನೆಂದು ನಿನಗೆ ತೆರೆಯಲ್ಲ. ನೀನು ಮಾಡಿರೋ ತಪ್ಪಿಗೆ ಇದೇ ಶಿಕ್ಷೆ.
ನನ್ನ ಮನೆಗೆ ಮತ್ತು ನನ್ನ ಮನಸ್ಸಿನ ಬಾಗಿಲು ಇನ್ನು ನಿನಗೆ ಶಾಶ್ವತವಾಗಿ ಮುಚ್ಚಿರುತ್ತೆ ಎಂದು ಹೇಳಿ ತನ್ನ ತಪ್ಪು ಏನೂ ಇಲ್ಲವೆಂದು ಗೋಗರೆಯುತ್ತಾ ಇರುವ ಗರ್ಭಿಣಿಯಾಗಿದ್ದ ನಂದಿನಿಯನ್ನು ಕರುಣೆಯೇ ಇಲ್ಲದವನಂತೆ ಜೋರಾಗಿ ಬರುತ್ತಿದ್ದ ಮಳೆಯನ್ನು ಲೆಕ್ಕಿಸದೆ ಮನೆಯಿಂದ ಹೊರಹಾಕಿ ಬಾಗಿಲು ಹಾಕಿದ. ನಂದಿನಿ ಅಲ್ಲಿಂದ ತನ್ನ ತವರಿಗೆ ಹೊರಟಳು. ಮಳೆಯಲ್ಲಿ ನೆನೆದು ಬಂದ ಮಗಳನ್ನು ಕಂಡ ಅವಳ ತಾಯಿ ಏನಾಯಿತು ಎಂದು ವಿಚಾರಿಸಿದಾಗ ನಂದಿನಿ ನಡೆದಿರುವುದನ್ನು ತಿಳಿಸಿದಳು. ಛೆ, ವಿರಾಟ್ ಇಷ್ಟೊಂದು ಕೀಳು ಮಟ್ಟದವನೇ. ನಯನ ಮತ್ತು ಸ್ವಾತಿ ನಿನ್ನ ಜೀವದ ಗೆಳತಿಯರಾಗಿ ನಿನಗೆ ಇಷ್ಟೊಂದು ನೋವು ಕೊಟ್ಟರೆ ಇರಲಿ ಕಂದ, ನಿನಗೆ ನಾವಿದ್ದೀವಿ, ನೀನು ನಮ್ಮ ಜೊತೆಯಲ್ಲಿ ಇರು ಎಂದು ನಂದಿನಿ ತಂದೆ ಹೇಳಿದರು. ಇಲ್ಲ ಅಪ್ಪ, ನಾನು ಇಲ್ಲಿ ಇರೋದಕ್ಕೆ ಆಗಲ್ಲ. ಹೆರಿಗೆ ಆಗುವವರೆಗೂ ಇಲ್ಲೇ ಇರೋದಕ್ಕೆ ಅವಕಾಶ ಮಾಡಿಕೊಡಿ. ಆಮೇಲೆ ಬೇರೆ ಕಡೆ ಹೋಗುವುದಕ್ಕೆ ಒಪ್ಪಿಗೆ ಕೊಡಿ ಅಪ್ಪ ಎಂದು ಹೇಳಿದ ನಂದಿನಿಯ ಮಾತಿಗೆ ಅವಳ ತಂದೆ ಇಲ್ಲ ಎನ್ನದೆ ಒಪ್ಪಲೇಬೇಕಾಯಿತು. ನಂದಿನಿ ತನ್ನ ತವರು ಮನೆಯಲ್ಲಿ ಇದ್ದರೂ ನಂದನ್ನ ಬಾಯಿಯಿಂದ ಬಂದ ಅನುಮಾನದ ಮಾತುಗಳು, ನಯನ ಮತ್ತು ಸ್ವಾತಿ ತಮ್ಮ ಗೆಳೆತನಕ್ಕೆ ಮಾಡಿದ ಮೋಸ, ವಿರಾಟ್ ತಾನು ಅವನ ಮೇಲಿಟ್ಟಿದ್ದ ವಿಶ್ವಾಸಕ್ಕೆ ಮಾಡಿದ ದ್ರೋಹ ಎಲ್ಲವೂ ಅವಳನ್ನು ಕಾಡುತ್ತಲೇ ಇದ್ದವು. ಅತ್ತೆ ಮಾವ ಭಾವ ಮತ್ತು ನಾದಿನಿ ತನ್ನ ಮೇಲೆ ಇಟ್ಟಿದ್ದ ಪ್ರೀತಿ ಕೂಡ ತನ್ನನ್ನು ಗಂಡನ ಮನೆಯಲ್ಲಿ ಉಳಿಸಿಕೊಳ್ಳಲಾಗಲಿಲ್ಲ ಎಂಬ ನೋವು ಅವಳನ್ನು ತುಂಬ ಕಾಡಿತ್ತು. ನೆನಪಿನಂಗಳದಿಂದ ವಾಸ್ತವಕ್ಕೆ ಮರಳಿದ ನಂದಿನಿ, ಇದೇ ನನ್ನ ಮುಗಿದು ಹೋಗಿರುವ ಕತೆ. ನೀವು ಹುಟ್ಟಿದ ಮೇಲೆ ನಾನು ತವರು ಮನೆ ಬಿಟ್ಟು ಇಲ್ಲಿಗೆ ಬಂದೆ. ನಿಮಗೆ ಈ ವಿಷಯ ಗೊತ್ತಾಗದೆಯಲ್ಲಿ ನೀವು ನಿಮ್ಮಪ್ಪನ ಹಾಗೆ ನನ್ನನ್ನು ಬಿಟ್ಟು ಹೋಗ್ತೀರೋ ಅನ್ನೋ ಭಯಕ್ಕೆ, ಜೊತೆಗೆ ನೀವು ನನ್ನ ಹಾಗೆ ಸಂಕಟ ಪಡುವುದು ಬೇಡ ಅಂತ ಹೇಳಿರಲಿಲ್ಲ. ಆದರೆ ಇಷ್ಟಾದ ಮೇಲೆ ನಾನು ಹೇಳದೇ ಇದ್ದರೆ ತಪ್ಪಾಗುತ್ತೆ ಅಂತ ಹೇಳಿದೆ ಎಂದು ಅಳತೊಡಗಿದರು. ಅಮ್ಮ, ಅಪ್ಪ ಎಷ್ಟು ದೊಡ್ಡ ಶ್ರೀಮಂತರೋ ಅಷ್ಟು ದೊಡ್ಡ ಮನಸ್ಸು ಅವರಿಗಿಲ್ಲ. ಛೆ, ಅಷ್ಟು ಪ್ರೀತಿಸಿ ಮದುವೆಯಾಗಿರೋ ಹೆಂಡತಿಯನ್ನು ಯಾರದ್ದೋ ಮಾತು ಕೇಳಿ ದೂರ ಮಾಡಿದ್ರಲ್ಲಮ್ಮ. ಇಷ್ಟಕ್ಕೂ ವಿರಾಟ್ ಅಂಕಲ್ ಸ್ವತಃ ತಾವೇ ಮುಂದೆ ನಿಂತು ನಿಮ್ಮ ಮದುವೆ ಮಾಡಿಸಿದವರು. ಯಾಕಮ್ಮ ಆ ತರಹ ಸುಳ್ಳು ಹೇಳಿದ್ರು ಎಂದು ಕೇಳಿದಳು ಸೌಂದರ್ಯ. ನಂದಿನಿ ಇನ್ನೇನು ಉತ್ತರಿಸಬೇಕು, ಅಷ್ಟರಲ್ಲಿ ಬಾಗಿಲು ಬಡಿದ ಸದ್ದಾಯಿತು. ನಂದಿನಿ ಹೋಗಿ ಬಾಗಿಲು ತೆರೆದಳು. ಅವಳ ಕಣ್ಣೆದುರು ನಯನ ಮತ್ತು ಚಂದನ ನಿಂತಿದ್ದರು. ನಂದಿನಿಯ ಕಣ್ಣುಗಳು ನಿಜಕ್ಕೂ ನಂಬದಾದವು. ಆದರೂ ಸಾವರಿಸಿಕೊಂಡು ಮನೆಯೊಳಗೆ ಬರಲು ಹೇಳಿದರು. ನಯನ ಮನೆಯೊಳಗೆ ಬಂದವಳೆ ನಂದಿನಿಯ ಕಾಲುಗಳ ಮೇಲೆ ದಪ್ಪನೆ ಬಿದ್ದು ತನ್ನನ್ನು ಕ್ಷಮಿಸುವಂತೆ ಕೇಳಿದಳು. ನಂದಿನಿ ಅವಳನ್ನು ಹಿಡಿದೆತ್ತಿ ಏನಿದೆಂಬಂತೆ ಸನ್ನೆ ಮಾಡಿದಳು. ಅಳುತ್ತ ನಿಂತಿದ್ದ ನಯನಾಳನ್ನು ಕರೆತಂದು ಸೋಫಾದ ಮೇಲೆ ಕುಳ್ಳಿರಿಸಿದಳು. ನಂದಿನಿ, ಐ ಆಮ್ ರಿಯಲಿ ಸಾರಿ. ಸ್ವಾತಿ ಮಾತು ಕೇಳಿ ಸ್ವಂತ ಅಕ್ಕನ ಹಾಗೆ ನೋಡಿಕೊಳ್ತಾ ಇದ್ದ ನಿನಗೆ ಮೋಸ ಮಾಡಿ ನಂದನ್ ಹತ್ತಿರ ಸುಳ್ಳು ಹೇಳಿದೆ. ಆದರೆ ನೀನು ಅಲ್ಲಿಂದ ಬಂದ ಮೇಲೆ ಸ್ವಾತಿ ನಂದನ್ನ ಮದುವೆ ಆಗಬೇಕು ಅಂತ ತುಂಬ ಪ್ರಯತ್ನಪಟ್ಟಳು. ನನ್ನ ಮೂಲಕ ಕೂಡ ಹೇಳಿಸಿದಳು. ಆದರೆ ನಂದಿನಿ ಏನೇ ಮಾಡಿರಲಿ, ಈ ಮನಸ್ಸಲ್ಲಿ ಸಾಯೋವರೆಗೂ ಜಾಗ ಇರುವುದು ನಂದಿನಿಗೆ ಮಾತ್ರ ಎಂದು ಹೇಳಿ ನನ್ನ ಬಾಯಿ ಮುಚ್ಚಿಸುವುದರ ಜೊತೆಗೆ ನನ್ನ ಪ್ರಯತ್ನವನ್ನು ಕಡಿವಾಣ ಹಾಕಿದರು. ನಿಜಕ್ಕೂ ನಂದನ್ ನಿನ್ನನ್ನು ಮೊದಲಿನಷ್ಟೇ ಪ್ರೀತಿಸ್ತಾ ಇದ್ದಾರೆ ನಂದಿನಿ. ಯಾವಾಗ ನಂದನ್ ಮದುವೆಗೆ ಒಪ್ಪಲಿಲ್ಲವೋ ಆಗ ಅವಳು ನನ್ನ ವಿರುದ್ಧ ಅಷ್ಟೇಕೆ ನಂದನ್ ವಿರುದ್ಧ ಕೂಡ ನಿಂತಳು. ಎಷ್ಟೋ ಬಾರಿ ನಂದನ್ ಅವರನ್ನು ಸಾಯಿಸಬೇಕು ಅಂತ ಟ್ರೈ ಮಾಡಿದ್ಲು. ನಿನ್ನ ಮಾಂಗಲ್ಯ ಗಟ್ಟಿಯಾಗಿದೆ ಕಣೆ, ಅದಕ್ಕೆ ನಂದನ್ ಅವರು ಅಷ್ಟು ಬಾರಿ ಪಾರಾದ್ರು. ವಿರಾಟ್ಗೆ ನೀನು ಸಿಗಲಿಲ್ಲ ಎಂಬ ಭಾವನೆ ಅವನಿಗೆ ಎಂದೂ ಬಂದಿರಲಿಲ್ಲ. ಆದರೆ ಸ್ವಾತಿ ಆಡಿದ ಚುಚ್ಚು ಮಾತುಗಳಿಂದ ವಿರಾಟ್ ಕೂಡ ನಾವು ಮಾಡಿದ ಪ್ಲಾನಿನಲ್ಲಿ ಸೇರಿಕೊಂಡ. ಇದನ್ನು ನಂದನ್ ಎದುರು ಮತ್ತು ಮನೆಯವರೆದುರು ಹೇಳಲು ನನಗೆ ಧೈರ್ಯ ಸಾಲಲಿಲ್ಲ. ಹೇಗಾದರೂ ನಿನಗೆ ಇದನ್ನು ತಿಳಿಸಲೇಬೇಕು ಎಂದು ಚಂದನಾಳ ಜೊತೆಯಲ್ಲಿ ಬಂದೆ. ನೀನು ನಂದನ್ ಅವರಿಂದ ದೂರಾಗಿ 3-4 ವರ್ಷಗಳಾದ ಮೇಲೆ ಅವನನ್ನು ನೋಡುವ ಸಲುವಾಗಿ ನಂದನ್ ವರ್ಚಸ್ಗೆ ಬಂದ ವಿರಾಟ್ ಅವರಿಗಾಗಿ ಕಾಯುವಾಗ ಅಕಸ್ಮಾತಾಗಿ ಬಂದ ಸ್ವಾತಿಯ ಕರೆಗೆ ಉತ್ತರಿಸಿ ಹಿಂದೆ ನಡೆದ ಘಟನೆಗಳನ್ನು ನೆನೆದು ನಗುತ್ತಾ ಮಾತನಾಡಿಕೊಂಡಿದ್ದು ನಂದನ್ ಕಿವಿಗೆ ಕೇಳಿಸಿತು. ಅವರಿಬ್ಬರಿಗೂ ಸರಿಯಾದ ಶಿಕ್ಷೆ ಕೊಡಿಸಿದರು. ಅಂದಿನಿಂದ ಇಂದಿನವರೆಗೂ ನಂದನ್ ತುಂಬ ಪಶ್ಚಾತ್ತಾಪ ಪಡುತ್ತಾ ಇದ್ದಾರೆ. ಈಗಲೂ ಯಾವ ಕ್ಷಣದಲ್ಲಾದರೂ ಸ್ವಾತಿ ಮತ್ತು ವಿರಾಟ್ ನಂದನ್ ಅವರಿಗೆ ಹಾನಿ ಮಾಡಬಹುದು. ಪ್ಲೀಸ್ ಕಣೆ, ಅವರನ್ನು ಕಾಪಾಡಿಕೊ ಎಂದು ಅತ್ತಳು ನಯನ. ಹೌದು ಅತ್ತಿಗೆ, ನೀವು ಅಣ್ಣನ ಜೊತೆಯಲ್ಲಿದ್ದರೆ ಅವನಿಗೆ ಏನೂ ಆಗಲ್ಲ. ಈ ಹೊತ್ತಿಗೆ ಮನೆಗೆ ಬನ್ನಿ ಅಂದಳು ಚಂದನ.
ನೋಡಿ, ಇದಕ್ಕೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ನನ್ನ ಮಕ್ಕಳು ಹೇಗೆ ಹೇಳುತ್ತಾರೋ ಹಾಗೆ ಮಾಡ್ತೀನಿ ಅಂದಳು ನಂದಿನಿ. ಅಮ್ಮ, ಅಪ್ಪ ನೀನು ನಿಜವಾಗಲೂ ಪ್ರೀತಿಸಿದರೆ ಯಾರು ಏನೇ ಹೇಳಿದರೂ ಅವರು ನಿನ್ನನ್ನು ಅನುಮಾನಿಸ್ತಾ ಇರಲಿಲ್ಲ, ಮನೆ ಬಿಟ್ಟು ಕಳಿಸ್ತಾ ಇರಲಿಲ್ಲ. ನಾವು ಹೋಗೋದು ಬೇಡ ಅಂದಳು ಐಶ್ವರ್ಯ. ತಪ್ಪು ಐಶ್ವರ್ಯ, ಅಪ್ಪ ಏನೇ ಮಾಡಿದ್ರು ಇನ್ನೊಂದು ಮದುವೆ ವಿಷಯ ಬಂದಾಗ ಅವರು ರಿಯಾಕ್ಟ್ ಮಾಡಿದ್ದಿದ್ರಲ್ಲೇ ಗೊತ್ತಾಗುತ್ತೆ ಅಮ್ಮನ್ನ ತುಂಬ ಪ್ರೀತಿಸುತ್ತಿದ್ದಾರೆ ಅಂತ. ಇಲ್ಲಿ ಅಪ್ಪನ ತಪ್ಪು ಇಲ್ಲ, ಅಮ್ಮನ ತಪ್ಪು ಇಲ್ಲ. ಕಾಲದ ನಿರ್ಣಯ ಇದಾಗಿತ್ತು. ಹಾಗಂತ ಅಪ್ಪನ ದೂರ ಮಾಡೋದು ಸರಿಯಲ್ಲ ಅಮ್ಮ. ಪ್ಲೀಸ್ ಅಮ್ಮ, ನಾವು ಹೋಗೋಣ ಎಂದಳು ಐಶ್ವರ್ಯ. ಐಶ್ವರ್ಯ ಹೇಳಿದ್ದು ನಂದಿನಿಗೆ ಸರಿ ಅನಿಸಿತು. ಮರು ಮದುವೆ ಮಾತು ಬಂದಾಗ ನಂದನ್ ಹೇಳಿದ ಮಾತು ನಂದನ್ನಲ್ಲಿಗೆ ಹೋಗಬಾರದು ಎಂಬ ನಂದಿನಿ ದೃಢ ನಿರ್ಧಾರವನ್ನು ಕದಲಿಸಿತು. ನಯನ, ಚಂದನ ಮತ್ತು ತನ್ನ ಮಕ್ಕಳ ಜೊತೆಗೆ ನಂದನ್ ಮನೆಗೆ ಹೊರಟಳು. ಎಲ್ಲವನ್ನು ಮರೆತು ತನ್ನ ಮನೆಗೆ ಬಂದ ನಂದಿನಿ ಹಾಗೂ ಮಕ್ಕಳನ್ನು ಕಂಡ ನಂದನಿಗಾದ ಸಂತೋಷ ಹೇಳತೀರದು. ನಂದಿನಿ ನಗುತ್ತಲೇ ಮನೆಯೊಳಗೆ ಹೊರಟಾಗ ಮಮತಾ ಅವಳನ್ನು ಅವಳ ಮಕ್ಕಳನ್ನು ಅಲ್ಲೇ ನಿಲ್ಲುವಂತೆ ಹೇಳಿದರು. ಯಾರಿಗೂ ಏಕೆ ಎಂಬುದು ತಿಳಿಯಲಿಲ್ಲ. ನಂದಿನಿ ಎಷ್ಟೋ ವರ್ಷಗಳಾದ ಮೇಲೆ ನಮ್ಮನೆಗೆ ಮತ್ತೆ ಸಂತೋಷದಿಂದ ಕಾಲಿಡುತ್ತಿದ್ದಾಳೆ. ಜೊತೆಗೆ ಈ ಮನೆಯ ಮಕ್ಕಳು ಜೊತೆಗೆ ಮನೆಯೊಳಗೆ ಕಾಲಿಟ್ಟ ಇರೋದ್ರಿಂದ ಅವಳಿಗೆ ಆರತಿ ಎತ್ತಿ ಒಳಗೆ ಕರೆದುಕೊಳ್ಳುವುದು ಸರಿ. ನಯನ, ಚಂದನ ಇಬ್ಬರು ಹೋಗಿ ಆರತಿ ತಟ್ಟೆ ತನ್ನಿ ಎಂದು ಹೇಳಿದರು ಮಮತಾ. ಅಂತೂ ಆರತಿ ಎತ್ತಿ ನಂದಿನಿಯನ್ನು ಮನೆಯೊಳಗೆ ಕರೆದುಕೊಂಡಿದ್ದು ಆಯಿತು. ನೋಡಿದ್ರ ಅತ್ತಿಗೆ, ನಿಮಗೂ ಅವಳಿ ಹೆಣ್ಣು ಮಕ್ಕಳೇ ಹುಟ್ಟೋದು ಅಂತ ನಾನು ಹೇಳಿರಲಿಲ್ವಾ? ಐಶ್ವರ್ಯ, ಸೌಂದರ್ಯ ನೋಡಿ, ಇವರೇ ನನ್ನ ಮಕ್ಕಳು. ನಿಮ್ಮನ್ನು ಮದುವೆಯಾಗುವವರು ಶ್ರವಣ್, ಶ್ರವಂತ್ ಇವರೇ ನನ್ನ ಸೊಸೆಯಂದಿರು ಎಂದು ಚಂದನ ಐಶ್ವರ್ಯ, ಸೌಂದರ್ಯ ಮತ್ತು ಶ್ರವಣ್ ನಾಲ್ವರನ್ನು ಪರಸ್ಪರ ಪರಿಚಯಿಸಿದರು. ಅಯ್ಯೋ ಅಮ್ಮ, ಮಾವನ ಕಂಪನಿಯಲ್ಲಿ ಇವರು ಜಾಬ್ ಮಾಡ್ತಾ ಇರುವಾಗಲೇ ನಾವು ನಾಲ್ವರು ಚಿರಪರಿಚಿತರಾಗಿದ್ವಿ ಮತ್ತೆ ಅದು ಎಂದು ರಾಗ ಎಳೆಯಲು ಆರಂಭಿಸಿದ ಶ್ರವಂತ್. ಏನೋ ಅದು ರಾಗ ಎಳಿತಾ ಇದ್ದೀಯಾ, ಏನಂತ ಹೇಳು, ನಾನಿದ್ದೀನಿ ಎಂದು ಹೇಳಿದಳು ನಂದಿನಿ. ಅತ್ತೆ, ಅದು ನಾನು ಸೌಂದರ್ಯಾಳನ್ನು ಮತ್ತು ಶ್ರವಣ್ ಐಶ್ವರ್ಯಾಳನ್ನು ತುಂಬ ಟೈಮ್ನಿಂದ ಪ್ರೀತಿಸ್ತಾ ಇದ್ವಿ. ಅದನ್ನು ಹೇಳಬೇಕು ಅನ್ನೋದ್ರೊಳಗೆ ಇಷ್ಟೆಲ್ಲ ಆಗೋಯ್ತು ಎಂದು ಹೇಳಿದ ಶ್ರವಂತ್. ಹೋ ಚಂದನ, ನಿನ್ನ ಮಕ್ಕಳು ತುಂಬ ಫಾಸ್ಟ್ ಆಗಿದ್ದಾರೆ ಕಣೆ ಎಂದು ನಗುತ್ತಾ ಹೇಳಿದ ನಂದನ್. ಹೌದಲ್ವಾ ಅಣ್ಣ? ಏನಮ್ಮ ನಿಮ್ಮ ಅಭಿಪ್ರಾಯ ಏನು ಎಂದು ಕೇಳಿದಳು ಚಂದನ. ಸೌಂದರ್ಯ ಮತ್ತು ಐಶ್ವರ್ಯ ನಾಚಿಕೆಯಿಂದಲೇ ಮದುವೆಗೆ ಒಪ್ಪಿಗೆ ಸೂಚಿಸಿದರು. ಆದಷ್ಟು ಬೇಗ ಅವರ ಮದುವೆ ಮಾಡುವ ಬಗ್ಗೆಯೇ ಎಲ್ಲರೂ ಆಲೋಚಿಸಿದರು. 1 ವಾರದೊಳಗೆ ನಿಶ್ಚಿತಾರ್ಥವನ್ನು ಮಾಡಿ 1-2 ತಿಂಗಳಲ್ಲಿ ಅವರ ಮದುವೆಯನ್ನು ಮಾಡಿ ಮುಗಿಸುವ ಬಗ್ಗೆ ಚರ್ಚಿಸಿದರು. ನೋಡುತ್ತಿದ್ದಂತೆ 1 ವಾರದೊಳಗೆ ಈ 2 ಜೋಡಿಗಳ ನಿಶ್ಚಿತಾರ್ಥವು ನೆರವೇರಿತು. ಮದುವೆಯ ತಯಾರಿಯು ಭರ್ಜರಿಯಾಗಿ ನಡೆಯತೊಡಗಿತು. ಹಳೆಯ ನೋವುಗಳನ್ನು ಮರೆತು ಸಂತೋಷದಿಂದ ನಂದನ್ ಮತ್ತು ನಂದಿನಿ ಕಾಲ ಕಳೆಯತೊಡಗಿದರು. ಒಮ್ಮೆ ಹೀಗೆ ನಂದನ್ ಮತ್ತು ನಂದಿನಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ದೇವಸ್ಥಾನದ ಮುಂದೆ ಕುಳಿತಿದ್ದಾಗ ನಂದನ್ ನಂದಿನಿಯ ಕೈ ಹಿಡಿದು, ನಂದು, ಐ ಆಮ್ ರಿಯಲಿ ಸಾರಿ. ಇಲ್ಲಿ ತನಕ ಏನೇನು ಆಗಿದ್ಯೋ ಅದನ್ನೆಲ್ಲ ಮರೆತು ಬಿಡು ಅಂತ ನಾನು ಹೇಳಲ್ಲ. ಬದಲಾಗಿ ನಾನೇ ಅದನ್ನೆಲ್ಲ ಮರೆಸುತ್ತೀನಿ. ಹೇಗಂತ ಕೇಳ್ತೀರಾ? ಇನ್ನು ಮುಂದೆ ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊತೀನಿ ಅಂದರೆ ಯಾವತ್ತೂ ನಿಮಗೆ ಹಳೆಯದೆಲ್ಲ ನೆನಪಾಗೋದೇ ಇಲ್ಲ. ಇದಕ್ಕೆ ಈ ದೇವರೇ ಸಾಕ್ಷಿ. ಇನ್ನು ಮುಂದೆ ಬರೀ ನಾನು, ನೀನು ಮತ್ತೆ ನಮ್ಮ ಪ್ರೀತಿ. ನಾನು ಬದುಕಿರುವಷ್ಟು ಕಾಲ ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ತೀನಿ. ನಮ್ಮ ಮಕ್ಕಳಿಗೆ ಮದುವೆಯಾಗಿ ಅವರಿಗೆ ಮಕ್ಕಳಾಗಿ ಆ ಮಕ್ಕಳಿಗೂ ಮದುವೆಯಾಗಿ ಆ ಮಕ್ಕಳಿಗೂ ಮಕ್ಕಳಾಗಿ ಅವು ಬಂದು ನಮ್ಮ ಇಬ್ಬರನ್ನು ಅಜ್ಜ ಅಜ್ಜಿ ಅಂತ ಕರೆಯುವವರೆಗೂ ನಾವು ಹೀಗೆ ಜೊತೆಯಲ್ಲಿ ಸಂತೋಷವಾಗಿ ಇದ್ದು ಬಿಡೋಣ ಎಂದು ಹೇಳಿದ. ರೀ, ಇನ್ನು ಮುಂದೆ ಏನೇ ಆದರೂ ನಾನು ನಿಮ್ಮನ್ನು ಒಬ್ಬಂಟಿ ಮಾಡಿ ಹೋಗಲ್ಲ. ಜೊತೆಗೆ ನಿಮಗೆ ಯಾವುದೇ ತೊಂದರೆ ಆಗದ ಹಾಗೆ ನೋಡ್ಕೊತೀನಿ. ಒಂದು ವೇಳೆ ನಿಮ್ಮ ಜೀವಕ್ಕೆ ಏನಾದರೂ ಆಪತ್ತು ಬಂದರೆ ನನ್ನ ಪ್ರಾಣ ಕೊಟ್ಟು ನಿಮ್ಮನ್ನು ಉಳಿಸಿಕೊಳ್ಳುತ್ತೀನಿ. ಇದಕ್ಕೆ ಕೂಡ ಈ ದೇವರೇ ಸಾಕ್ಷಿ ಎಂದು ಹೇಳಿದ ನಂದಿನಿಯ ಬಾಯಿ ಮುಚ್ಚಿದ ನಂದನ್. ಏನು ನಂದು, ಸಂತೋಷವಾಗಿ ಇರಬೇಕಾದರೆ ಏನು ನಿಂದು ಸಾಯೋ ಮಾತು? ನೀನು ಹೇಳೋ ಹಾಗೆ ಏನೂ ಆಗಲ್ಲ, ಚಿಂತೆ ಮಾಡಬೇಡ ಎಂದು ಹೇಳಿದ. ನಿಮಗೆ ಏನು ಆಗೋಕ್ಕೂ ನಾನು ಬಿಡಲ್ಲ. ಸ್ವಾತಿ ಮತ್ತು ವಿರಾಟ್ ಅಲ್ಲ, ಯಾರೇ ಬಂದರೂ ನಾನು ನಿಮ್ಮನ್ನು ಕಾಪಾಡಿಕೊಳ್ಳುತ್ತೇನೆ ಎಂದು ಮನದೊಳಗೆ ಅಂದುಕೊಂಡು ಸುಮ್ಮನಾದಳು ನಂದಿನಿ. ಅಂತೂ ಮದುವೆ ದಿನ ಹತ್ತಿರ ಬಂದೇ ಬಿಟ್ಟಿತು. ಸೌಂದರ್ಯ ಹಾಗೂ ಶ್ರವಂತ್, ಐಶ್ವರ್ಯ ಹಾಗೂ ಶ್ರವಣ್
ಮುದ್ದು ಗೊಂಬೆಗಳ ಹಾಗೆ ಕಾಣಿಸುತ್ತಿದ್ದರು. ನಂದನ್ ನಂದಿನಿ ತಮ್ಮ ಇಬ್ಬರು ಮಕ್ಕಳನ್ನು ದಾರಿ ಎರೆದುಕೊಡಲು ತಯಾರಾಗಿದ್ದರು. ಚಂದನ ಹಾಗೂ ಸುರೇಶ್ ತಮ್ಮ ಚಿನ್ನದಂತಹ ಮಕ್ಕಳೊಂದಿಗೆ ಮುತ್ತಿನಂತಹ ಸೊಸೆಯರನ್ನು ತಮ್ಮ ಮನೆ ತುಂಬಿಸಿಕೊಳ್ಳುವ ಕಾತರದಲ್ಲಿದ್ದರು. ನಂದನ್ ತಂದೆ ತಾಯಿ ಕೂಡ ತಮ್ಮ ಮೊಮ್ಮಕ್ಕಳ ಮದುವೆಯನ್ನು ನೋಡಿ ಕಣ್ತುಂಬಿಕೊಳ್ಳುವ ತವಕದಲ್ಲಿದ್ದರು. ನಯನ ಮತ್ತು ನವೀನ್ ಈ ಮದುವೆಗೆ ಸಾಕ್ಷಿಯಾಗಲು ಬಯಸುತ್ತಿದ್ದರು. ಆಗಷ್ಟೇ ನಂದನ್ಗೆ ಒಂದು ಕರೆ ಬಂತು. ಆಫೀಸ್ನಲ್ಲಿ ಏನೋ ಸಮಸ್ಯೆಯಾಗಿದೆ ಎಂದು ಮ್ಯಾನೇಜರ್ ಕರೆ ಮಾಡಿದರು. ನಂದನ್ ಕೂಡಲೇ ನಂದಿನಿಗೆ ತಿಳಿಸಿ ಅಲ್ಲಿಂದ ಆಫೀಸ್ಗೆ ಹೊರಟ. ನಂದಿನಿಯ ಸೀಮಂತದ ದಿನ ಕೂಡ ಹೀಗೆ ಆಗಿತ್ತು. ಅದೇ ದಿನ ಸಂಜೆ ನಂದಿನಿ ಮತ್ತು ನಂದನ್ ದೂರ ಆಗಿದ್ದರು. ನಂದಿನಿಗೆ ಸಂದೇಹ ಬಂತು. ನಂದಿನಿಗೆ ತಾನು ಬರುವುದಾಗಿ ತಿಳಿಸಿದಳು. ನಂದನ್ ಎಷ್ಟೇ ಬೇಡವೆಂದರೂ ನಂದಿನಿ ಹಠದಿಂದ ಅವನು ಒಪ್ಪಲೇಬೇಕಾಯಿತು. ನಂದಿನಿ ಅಲ್ಲಿಂದ ಹೊರಟರು. ಕಾರಿನಲ್ಲಿ ಹೋಗುವಾಗ ನಂದಿನಿಯು ಗಾಬರಿಯಾಗಿರುವುದನ್ನು ಕಂಡ ನಂದು, ಮ್ಯಾನೇಜರ್ ಕಾಲ್ ಬಂದಾಗಿನಿಂದ ನಾನು ನೋಡುತ್ತಿದ್ದೀನಿ. ಯಾಕಿಷ್ಟು ಟೆನ್ಷನ್ನಲ್ಲಿದ್ದೀಯಾ? ಏನಾಯಿತು ಎಂದು ಕೇಳಿದ. ರೀ, ನನ್ನ ಸೀಮಂತದ ದಿನ ಕೂಡ ಇದೇ ತರಹ ಮ್ಯಾನೇಜರ್ ಅವರು ನಿಮಗೆ ಕಾಲ್ ಮಾಡಿದರು. ನೀವು ಇದೇ ತರಹ ನನ್ನ ಬಳಿ ಹೇಳಿ ಹೊರಟಿದ್ರೆ ಅದೇ ದಿನ ಸಂಜೆ ನಾವಿಬ್ಬರು ದೂರ ಆದ್ವಿ. ಇವತ್ತೇನಾದರೂ ಎಂದು ಹೇಳುವುದರೊಳಗೆ ನಂದಿನಿಯ ಬಾಯಿ ಮುಚ್ಚಿ, ನೋಡು ನಂದು, ಅವತ್ತೇನೋ ನನ್ನ ಅವಿವೇಕದಿಂದ ನಿನ್ನನ್ನು ಕಳೆದುಕೊಂಡೆ. ಆದರೆ ಇನ್ನು ಮುಂದೆ ಯಾವತ್ತೂ ಆಗಲ್ಲ. ಟ್ರಸ್ಟ್ ಮೀ, ನಮ್ಮನ್ನು ಯಾರಿಂದಲೂ ದೂರ ಮಾಡೋಕ್ಕಾಗಲ್ಲ. ನಂದಿನಿ ನಂದನ್ ಬದುಕಿದ್ದರೂ ಜೊತೆಯಾಗೇ ಇರ್ತಾರೆ, ಸತ್ತರೂ ಜೊತೆಯಾಗಿ ಸಾಯ್ತಾರೆ ಎಂದು ಹೇಳಿದ. ನಂದಿನಿ ನಂದನ್ನ ಬಾಯಿ ಮುಚ್ಚಿ, ನಿಮಗೆ ಏನು ಆಗಬಾರದು, ನಿಮಗೆ ಏನಾಗೋಕ್ಕೂ ನಾನು ಬಿಡಲ್ಲ ಎಂದು ಎದೆಗೆ ಹೊರಗಿದಳು. ಸುಮಾರು 5-6 ಕಿಲೋಮೀಟರ್ ತಲುಪಿದಾಗ ಯಾವುದೋ ಹೆಂಗಸು ಲಿಫ್ಟ್ ಕೇಳಿದಳು. ಗರ್ಭಿಣಿಯಾಗಿದ್ದರಿಂದ ನಂದನ್ ಕಾರು ಹತ್ತಲು ಹೇಳಿದ. ಕಾರು ಆಫೀಸಿನ ದಾರಿ ಬಿಟ್ಟು ಬೇರೆ ಹೋಗುತ್ತಿರುವುದನ್ನು ನಂದಿನಿ ಗಮನಿಸಿ ನಂದನ್ಗೆ ಹೇಳಿದಳು. ನಂದನ್ಗೂ ಅವಳು ಹೇಳಿದ್ದು ಹೌದೆಂದು ಅನಿಸಿತು. ಅವನು ಡ್ರೈವರ್ ಬಳಿ ಕೇಳಲು ಡ್ರೈವರ್ ಏನು ಹೇಳದೆ ಕಾರು ಓಡಿಸುತ್ತಲೇ ಇದ್ದ. ನಂದನ್ ಅವನನ್ನು ತಡೆಯಲು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ. ಆಗ ಆ ಗರ್ಭಿಣಿ ಹೆಂಗಸು ಅಸಲಿ ಬಣ್ಣವನ್ನು ತೋರಿಸಿದಳು. ಹೌದು, ಅದು ಸ್ವಾತಿ. ಪಿಸ್ತೂಲನ್ನು ಹಿಡಿದು ನಂದನ್ ಮತ್ತು ನಂದಿನಿ ಇಬ್ಬರನ್ನು ಬೆದರಿಸಿದಳು. ನಿರ್ಜನ ಪ್ರದೇಶದಲ್ಲಿ ಡ್ರೈವರ್ ಕಾರನ್ನು ನಿಲ್ಲಿಸಿದ. ತನ್ನ ಮುಖಕ್ಕೆ ಹಾಕಿದ ಮಾಸ್ಕ್ ತೆಗೆದ. ಡ್ರೈವರ್ ಬೇರಾರೂ ಅಲ್ಲ, ನಂದಿನಿ ಅತ್ತೆ ಮಗ ವಿರಾಟ್. ಸ್ವಾತಿ ನಂದನ್ ಮತ್ತು ನಂದಿನಿಗೆ ಕಾರಿನಿಂದ ಕೆಳಗಿಳಿಯಲು ಹೇಳಿದ್ದರು. ಕಾರಿನಿಂದ ಕೆಳಗಿಳಿದ ನಂತರ ನಂದಿನಿ, ಛೀ ವಿರಾಟ್, ನಿನ್ನನ್ನು ತುಂಬ ಒಳ್ಳೆಯವನು ಅಂತ ಅಂದುಕೊಂಡಿದ್ನಲ್ಲೋ. ನಾನು ನಿನಗೆ ಏನೋ ಪಾಪ ಮಾಡಿದ್ದೆ. ಒಂದು ಸಾರಿ ನನ್ನ ಜೀವನದ ಬಿರುಗಾಳಿ ಎಬ್ಬಿಸಿದ್ದು ಸಾಕಾಗಿಲ್ವಾ ನಿನಗೆ ಸ್ವಾತಿ? ನಿನ್ನನ್ನು ಜೀವದ ಗೆಳತಿ ಅಂದುಕೊಂಡಿದ್ದಕ್ಕೆ ಈಗಾಗಲೇ ಒಂದು ಬಾರಿ ನನ್ನ ಜೀವನ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿಯಲ್ಲೇ. ಇನ್ನೇನು ಮಾಡಬೇಕು ಅಂತ ಬಂದಿದ್ದೀಯಾ? ನಮ್ಮನ್ನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡಿ ಎಂದಳು. ಏನು ನೆಮ್ಮದಿ? ನಮ್ಮ ನೆಮ್ಮದಿ ಹಾಳು ಮಾಡಿರೋ ನಿಮ್ಮನ್ನು ನಾವು ನೆಮ್ಮದಿಯಾಗಿ ಇರೋದಕ್ಕೆ ಬಿಡಬೇಕಾ? ನೀವು ಇವತ್ತು ಬದುಕಿದ್ರೆ ತಾನೇ ನೆಮ್ಮದಿಯಾಗಿರೋದು ಎಂದು ಸ್ವಾತಿ ಜೊತೆಗೆ ನಕ್ಕ ವಿರಾಟ್. ಏನೇ ಅವತ್ತು ನಿನ್ನ ಮನೆ ಹೊಡೆಯೋಕೆ ನೋಡಿದ್ದಕ್ಕೆ ನನ್ನನ್ನು ಎಲ್ಲರಿಗೂ ಅವಮಾನ ಮಾಡಿ ಮನೆಯಿಂದ ಹೊರಗೆ ಹಾಕಿದೆ ಅಲ್ವಾ? ಅದಕ್ಕೆ ನಾಟಕ ಮಾಡಿ ನೀನು ನಂದನ್ನಿಂದ ದೂರ ಆಗೋ ಹಾಗೆ ಮಾಡಿದ್ದು. ಆದರೆ ಅದು ಅವನಿಗೆ ಗೊತ್ತಾಗಿ ನಮ್ಮನ್ನು ಜೈಲಿಗೆ ಕಳುಹಿಸಿದ. ಈಗ ಮತ್ತೆ ನೀವಿಬ್ಬರು ಸಂತೋಷವಾಗಿರುವುದು ನೋಡಿ ನಮಗೆ ಇರೋಕೆ ಆಗಲಿಲ್ಲ. ಅದಕ್ಕೆ ನಂದನ್ ಮ್ಯಾನೇಜರ್ಗೆ ಜೀವ ಬೆದರಿಕೆ ಹಾಕಿ ಆಫೀಸ್ನಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದು. ಇವತ್ತೇ ನೀವಿಬ್ಬರ ಕಥೆಯನ್ನು ಮುಗಿಸಿ ಬಿಡ್ತೀವಿ ಎಂದು ಹೇಳಿದಳು ಸ್ವಾತಿ. ಸ್ವಾತಿ ತನ್ನ ಮಾತನ್ನು ಮುಂದುವರಿಸುತ್ತಿರುವಾಗಲೇ ನಂದನ್ ಅವಳ ಕೈಯಲ್ಲಿದ್ದ ಪಿಸ್ತೂಲನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಅವರಿಬ್ಬರಿಗೂ ಕೈ ಮೇಲೆತ್ತಲು ಹೇಳಿದ. ಆಗಷ್ಟೇ ವಿರಾಟ್ನ ಮುಂದಾಳತ್ವದ ತಂಡವನ್ನು ನಂದಿನಿಯನ್ನು ಹಿಂದಿನಿಂದ ಬಂದು ಹಿಡಿದುಕೊಂಡು ಪಿಸ್ತೂಲನ್ನು ಕೆಳಗೆ ಹಾಕುವಂತೆ ಹೇಳಿತು. ನಂದನ್ ಬೇರೆ ವಿಧಿ ಇಲ್ಲದೆ ಪಿಸ್ತೂಲನ್ನು ಕೆಳಗೆ ಹಾಕಿದ. ನಂದನ್ಗೂ ವಿರಾಟ್ನ ಗುಂಪಿಗೆ ಹೊಡೆದಾಟ ಆರಂಭವಾಯಿತು. ಇತ್ತ ನಂದಿನಿ ಹೇಗೋ ಸ್ವಾತಿಯ ಕಣ್ಣು ತಪ್ಪಿಸಿ ಕಾರಿನಲ್ಲಿದ್ದ ಫೋನ್ ತೆಗೆದುಕೊಂಡು ನವೀನ್ಗೆ ಕರೆ ಮಾಡಿದಳು. ಬಾವಾ, ಇಲ್ಲಿ ನಂದನ್ ಮತ್ತು ವಿರಾಟ್ಗೂ ಹೊಡೆದಾಟ ಆಗ್ತಾ ಇದೆ. ಇನ್ನು ಲೊಕೇಶನ್ ಶೇರ್ ಮಾಡ್ತೀನಿ, ಎಲ್ಲರೂ ಹೊರಟು ಬನ್ನಿ ಎಂದು ಹೇಳಿ ಮುಗಿಸುವುದರೊಳಗೆ ಸ್ವಾತಿ ನಂದಿನಿ ಕೈಯಿಂದ ಫೋನನ್ನು ಕಸಿದುಕೊಂಡು ನಂದಿನಿ ಬಂದಳು. ಆಗ ನಂದಿನಿ ಸ್ವಾತಿಯ ಹೊಡೆತದಿಂದ ತಪ್ಪಿಸಿಕೊಂಡು ಅವಳ ಕೆನ್ನೆಗೆ ಹೊಡೆದು ಅವಳನ್ನು ಕಾರಿನೊಳಗೆ ಬಲವಂತವಾಗಿ ಕುಳ್ಳುರಿಸಿ ಕಾರನ್ನು ಲಾಕ್ ಮಾಡಿದಳು. ಇತ್ತ ನಂದನ್ ಎಷ್ಟು ತಾನೇ ಹೊಡೆದಾಡಿಯಾನು. ಯೌವನದ ನಂದನಾಗಿದ್ದರೆ ಕಥೆಯೇ ಬೇರೆ ಇರುತ್ತಿತ್ತು. 50ರ ಹರಿಯದ ನಂದನ್ ಇಷ್ಟು ಹೊತ್ತು ಹೊಡೆದಾಡಿದ್ದೇ ಹೆಚ್ಚು. ಅವನಿಗೆ ಅದಾಗಲೇ ಸುಸ್ತಾಗಿತ್ತು. ಇನ್ನು ಹೊಡೆದಾಡುವ ಶಕ್ತಿ ಇಲ್ಲವೇನೋ ಅನಿಸಿತು. ಆದರೂ ತನ್ನನ್ನು ರಕ್ಷಿಸಿಕೊಳ್ಳಲು, ಅದಕ್ಕೂ ಮಿಗಿಲಾಗಿ ತನ್ನ ಪ್ರೀತಿಯ ಹೆಂಡತಿಯನ್ನು ಕಾಪಾಡಿಕೊಳ್ಳಲು ನಂದನ್ ಹೊಡೆದಾಡಲೇಬೇಕಿತ್ತು. ನಂದನ್ ಹೊಡೆದಾಡುತ್ತಿದ್ದಾಗಲೇ ವಿರಾಟ್ ಚಾಕು ಹಿಡಿದು ಅವನ ಬಳಿಯೇ ಬರುತ್ತಾ ಇರುವುದನ್ನು ಕಂಡ ನಂದಿನಿ ನಂದನ್ ಹೆಸರನ್ನು ಗಟ್ಟಿಯಾಗಿ ಕೂಗಿದಳು. ಆದರೆ ಗಲಾಟೆಯ ಮಧ್ಯೆ ನಂದನ್ ಅವಳ ಕೂಗು ಕೇಳಿಸಲಿಲ್ಲ. ವಿರಾಟ್ ಇನ್ನೇನು ನಂದನ್ಗೆ ಚಾಕುವಿನಿಂದ ಹಿರಿದು ಅವನನ್ನು ಸಾಯಿಸಬೇಕು ಎನ್ನುವಷ್ಟರಲ್ಲಿ ನಂದಿನಿ ಓಡಿ ಬಂದು ನಂದನ್ಗೆ ಅಡ್ಡಲಾಗಿ ನಿಂತಳು. ನಂದನ್ನನ್ನು ಇರಿಯಬೇಕಾದ ಚಾಕು ನಂದಿನಿ ಹೊಟ್ಟೆಯನ್ನು ಸೀಳಿತು.
ನಂದಿನಿ ನಂದನ್ ಹೆಸರನ್ನು ಕೂಗಿದಳು. ಚಾಕುವನ್ನು ಹಿಂತೆಗೆದ ವಿರಾಟ್ನ ಕೈಜಾರಿ ಕೆಳಗೆ ಬಿತ್ತು. ನಂದಿನಿ ಅದೇ ಚಾಕುವನ್ನು ಎತ್ತಿ ವಿರಾಟ್ಗೆ ಚುಚ್ಚಿದಳು. ಅಷ್ಟೇ ಅಲ್ಲದೆ ಅವಳು ಹಿಂದೆಯೇ ಇದ್ದ ಸ್ವಾತಿಗೂ ಅದನ್ನೇ ಮಾಡಿದಳು. ಮೂವರು ಅಲ್ಲೇ ಬಿದ್ದರು. ಆಗಷ್ಟೇ ಪೊಲೀಸರೊಂದಿಗೆ ಬಂದ ನಂದನ್ ಮನೆಯವರು ಅಲ್ಲಿ ನಡೆದ ಘಟನೆಯಿಂದ ದಿಗ್ಭ್ರಮೆಗೊಂಡರು. ನಂದಿನಿ ಇದ್ದಲ್ಲಿಗೆ ನಂದನ್ ಓಡಿ ಬಂದ. ನಂದಿನಿ ತನ್ನ ಗಂಡನನ್ನು ಕಾಪಾಡಿಕೊಳ್ಳಲು ತಾನೇ ವಿರಾಟ್ ಮತ್ತು ಸ್ವಾತಿಗೆ ಚಾಕುವಿನಿಂದ ಇರಿದು ಸಾಯಿಸಿರುವುದಾಗಿ ಹೇಳಿಕೆ ನೀಡಿದಳು. ನಂದಿನಿ, ಇದೆಲ್ಲ ಆಮೇಲೂ ಮಾತನಾಡಬಹುದಲ್ವಾ? ಮೊದಲು ಆಸ್ಪತ್ರೆಗೆ ಹೋಗೋಣ ಬಾ ಎಂದು ನಂದಿನಿಯನ್ನು ಎತ್ತಲು ಹೋದ ನಂದನ್ಗೆ, ಪ್ಲೀಸ್ ಪ್ಲೀಸ್, ನಾನು ಬದುಕಲ್ಲ ಅನ್ನೋದು ನನಗೆ ಗೊತ್ತಿದೆ. ನಿಮಗೆ ಕೊಟ್ಟಿರೋ ಮಾತಿನ ಹಾಗೆ ನಿಮ್ಮನ್ನು ಕಾಪಾಡಿಕೊಂಡಿದ್ದೀನ್ರಿ. ನಾನು ಹೋದ ಮೇಲೆ ನಿಮಗೆ ಇವರು ಯಾರು ತೊಂದರೆ ಮಾಡಬಾರದು ಅಂತ ಇವರನ್ನು ನಾನೇ ಸಾಯಿಸಿದೆ. ದುಷ್ಟರ ದಮನ ಆಯಿತು. ಇನ್ಮೇಲೆ ನೀವು ನೆಮ್ಮದಿಯಿಂದ ಇರಬಹುದು ಎಂದಳು ನಂದಿನಿ. ಪ್ಲೀಸ್ ನಂದಿನಿ, ಹೀಗೆಲ್ಲ ಮಾತನಾಡಬೇಡ. ಇದನ್ನೆಲ್ಲ ತೆಗೆದುಕೊಳ್ಳುವ ಶಕ್ತಿ ನಿನ್ನ ನಂದನ್ಗೆ ಇಲ್ಲ. ಮೊದಲು ಆಸ್ಪತ್ರೆಗೆ ಹೋಗೋಣ ಎಂದು ಹೇಳಿದ ನಂದನ್ ಮಾತಿಗೆ ನಂದಿನಿ ಒಪ್ಪಲೇ ಇಲ್ಲ. ಗಂಡನ ಕಾಲಿನ ಮೇಲೆ ಪ್ರಾಣ ಬಿಡೋ ಅದೃಷ್ಟ ಎಷ್ಟು ಜನರಿಗೆ ಸಿಗುತ್ತೆ ಹೇಳಿ. ನೋಡಿ, ನನಗೋಸ್ಕರ ಈ ಜೋಡಿಯ ಮದುವೆ ನಿಲ್ಲಬಾರದು. ಪ್ಲೀಸ್, ಇಲ್ಲೇ ಈಗಲೇ ನನ್ನ ಕಣ್ಣೆದುರು ಈ ಜೋಡಿಗಳ ಮದುವೆ ಮಾಡಿಸಿ. ಇದೇ ನನ್ನ ಕೊನೆಯ ಆಸೆ. ಈಡೇರಿಸ್ತೀರಲ್ವಾ ಎಂದು ಕೇಳಿದಳು ನಂದಿನಿ. ಒಲ್ಲದ ಮನಸ್ಸಿನಿಂದ ನಂದಿನಿ ಆಸೆಯನ್ನು ಎಲ್ಲರೂ ಸೇರಿ ಈಡೇರಿಸಿದರು. ನಂದಿನಿ ನಂದನ್ ಬಳಿ ನಗುವಂತೆ ಕೇಳಿಕೊಂಡಳು. ಅವಳು ಸಹ ನಗು ನಗುತ್ತಾ ನಂದನ್ ಕಾಲಿನ ಮೇಲೆ ಪ್ರಾಣ ಬಿಟ್ಟಳು. ಎಲ್ಲರೂ ರೋಧಿಸತೊಡಗಿದರು. ನೀವಿಲ್ಲದೆ ನಾನಿರುವುದು ಸಾಧ್ಯವಿಲ್ಲ ನಂದಿನಿ. ನೀನು ನಿನ್ನ ಪ್ರಾಮಿಸ್ ಉಳಿಸಿಕೊಂಡೆ. ನಾನು ಪ್ರಾಮಿಸ್ ಮಾಡಿದ್ದೆ ತಾನೆ, ಬದುಕಿದ್ದರೆ ಸತ್ತರೂ ನಿಮ್ಮ ಜೊತೆಗೆ ಎಂದು. ಅದನ್ನು ನಾನು ಉಳಿಸಿಕೊಳ್ಳುತ್ತೇನೆ ನಂದಿನಿ. ಐ ಲವ್ ಯು ಸೋ ಮಚ್ ಎಂದು ಕೂಗುತ್ತಲೇ ನಂದನ್ ಎದೆಬಡಿತ ನಿಂತೇ ಹೋಯಿತು. ಅವನು ಅಲ್ಲಿಯೇ ಬಿದ್ದ. ನಂದನ್ ಮನೆಯವರಿಗೆಲ್ಲ ತಡೆಯಲಾಗದ ದುಃಖವಾಯಿತು. ನಂದಿನಿ ನಂದನ್ ಒಬ್ಬರನ್ನೊಬ್ಬರು ಅಪಾರವಾಗಿ ಪ್ರೀತಿಸಿ ಕಷ್ಟಪಟ್ಟು ಮನೆಯವರನ್ನು ಒಪ್ಪಿಸಿ ಮದುವೆಯಾದವರು. ಅವರ ಪ್ರೀತಿಯ ನಡುವೆ ಬಿರುಗಾಳಿ ಎದ್ದರೂ ಅದು ತಣ್ಣಗಾಗಿ ಸುಖ ದಾಂಪತ್ಯಕ್ಕೆ ಮತ್ತೆ ಕಾಲಿಟ್ಟಿದ್ದರು. ಅಷ್ಟರಲ್ಲಿ ಮತ್ತೆ ಎದುರಾದ ಬಿರುಗಾಳಿಗೆ ಎದುರಾಗಿ ನಿಂತ ನಂದನ್ನನ್ನು ಕಾಪಾಡಿಕೊಳ್ಳುವ ಸಲುವಾಗಿ ತನ್ನ ಪ್ರಾಣವನ್ನು ಮುಡಿಪಾಗಿಸುವುದರ ಜೊತೆಗೆ ಅವನಿಗೆ ಮುಂದೆ ಯಾವುದೇ ತೊಂದರೆ ಆಗಬಾರದೆಂದು ಸ್ವತಃ ತಾನೇ ಇಬ್ಬರ ಜೀವ ತೆಗೆದು ನಂದಿನಿ ಕೊಲೆಗಾತಿ ಏನೋ ಆದಳು. ಆದರೆ ನಂದನ್ ಜೀವ ಇರುವುದು ತನ್ನಲ್ಲಿಯೇ ಎಂಬುದು ಅವಳಿಗೆ ತಿಳಿಯದೆ ಹೋಯಿತು. ನಂದಿನಿ ಈ ಹೆಸರೇ ಕೇಳಲು ಹಿತವೆನಿಸುತ್ತದೆ. ತನಗಾಗಿ ಏನನ್ನು ಬಯಸದೆ ತನ್ನವರ ಹಿತ ಬಯಸುವುದರಲ್ಲಿ ಕಳೆದು ಹೋದವಳು. ತಂದೆ ತಾಯಿಯರ ಆಸೆಯಂತೆ ನಡೆದುಕೊಳ್ಳಲು ತನ್ನ ಪ್ರೀತಿಯನ್ನು ತ್ಯಾಗ ಮಾಡಲು ಸಿದ್ಧಳಾದವಳು. ತನ್ನ ಗಂಡನ ಮನೆಯವರನ್ನು ತನ್ನ ಮನೆಯವರಷ್ಟೇ ಪ್ರೀತಿಸಿದಳು. ಪ್ರೀತಿಸಿ ಮದುವೆಯಾದ ತನ್ನ ಗಂಡನೇ ತನ್ನನ್ನು ಅನುಮಾನಿಸಿದರೂ ಆ ಅನುಮಾನಿ ಗಂಡನಿಗೂ ಒಳ್ಳೆಯದಾಗಲೆಂದು ಪೂಜೆ ಮಾಡಿಸುತ್ತಿದ್ದವಳು. ತನ್ನ ಗಂಡ ಜೊತೆಗಿರದಿದ್ದರೂ ತಂದೆ ಜೊತೆಗಿಲ್ಲ ಎಂಬ ನೋವು ಮಕ್ಕಳಿಗೆ ಬಾರದಂತೆ ಸಾಕಿದವಳು. ತನ್ನ ತಪ್ಪನ್ನು ಅರಿತು ಕ್ಷಮೆ ಕೋರಿದ ಸ್ನೇಹಿತೆಯನ್ನು ಕ್ಷಮಿಸಿದವಳು. ತನ್ನ ಗಂಡನ ಕ್ಷೇಮಕ್ಕಾಗಿ ಮರಳಿ ಅವನ ಮನೆಗೆ ಹೋಗಿ ಕೊನೆಗೆ ಕೊಟ್ಟ ಮಾತಿನಂತೆ ಅವನನ್ನು ಕಾಪಾಡಿಕೊಳ್ಳಲು ತನ್ನ ಪ್ರಾಣ ಕೊಟ್ಟಳು. ಅವನಿಗೆ ಮುಂದೆ ದುಷ್ಟರಿಂದ ಕಷ್ಟ ಬಾರದೆ ಇರಲೆಂದು ಅವರನ್ನು ಕೊಂದು ಕೊಲೆಗಾತಿಯಾದವಳು. ಹಬ್ಬ ಹೇಳುತ್ತಾ ಹೋದರೆ ಒಂದಾ ಎರಡ, ಒಟ್ಟಿನಲ್ಲಿ ಹೇಳುವುದಾದರೆ ನಂದಿನಿ ಒಬ್ಬಳು ಪರಿಪೂರ್ಣ ಮಹಿಳೆಯಾಗಿದ್ದವಳು. ಮುಕ್ತಾಯ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.